ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ಕನ್ನಡ ರೇಡಿಯೋ ಈ ಒಂದು ನಮ್ಮ ಒಂದು ಫೇಸ್ಬುಕ್ ಪೇಜ್, ಅಂದರೆ ಈಗ ಅಪ್ಪು ರೇಡಿಯೋ ಅಂತ ಹಾಕಿದ್ರೆ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ಕೂಡ ನೀವು ತಿಳ್ಕೊಬೋದು. ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಸಾನಿಧ್ಯ ಕುಮಾರ್ ಅವರು ಭರತನಾಟ್ಯಂ ಡ್ಯಾನ್ಸರು, ಹಾಗೆ ಇವರೊಬ್ರು ನೃತ್ಯ ಸಂಯೋಜಕರು ಹಾಗೆ ಶಿಕ್ಷಕಿ. ಇವರು ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್ ನ ಫೌಂಡರು ಮತ್ತೆ ಡೈರೆಕ್ಟರು ಕೂಡ. ಸೊ ಇವ್ರಿಗೆ ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಸುಸ್ವಾಗತ. ಥ್ಯಾಂಕ್ ಯು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಸಾನಿಧ್ಯ ಅವರೇ, ಹೇಗೆ ಅನಿಸ್ತಾ ಇದೆ ನಮ್ಮ ಒಂದು ಅಪ್ಪು ರೇಡಿಯೋ? ಐ ಮೀನ್ ಇಟ್ಸ್ ನೈಸ್ ಇವೆಲ್ಲ ನೋಡಕ್ಕೆ ಅಂಡ್ ಕೇಳಿಸ್ಕೊತಾ ಇದೀನಿ. ಸೊ ಐ ಥಿಂಕ್ ಫ್ಯೂ ಲೈಕ್ ಲಾಸ್ಟ್ ಒನ್ ನಾನು ಫುಲ್ ಕೇಳಿಸ್ಕೊಂಡಿದ್ದು AIO ಹುಡುಗರು ಬಂದಿದ್ದು ಸೂರಜ್ ಅಂಡ್ ಸಾಗರ್ ಲಾಸ್ಟ್ ಇಯರ್. ಎಕ್ಸಾಕ್ಟ್ಲಿ. ಸೊ ಇಟ್ಸ್ ನೈಸ್ ಟು ಸಿ ಮ್ಯೂಸಿಕ್ ಇಂಡಸ್ಟ್ರಿ ಅಥವಾ ಎನಿ ಆರ್ಟ್ ಫಾರ್ಮ್ ಇಂದ ಬಂದು ಇಂಟರ್ವ್ಯೂ ಕೊಡ್ತಿರೋದು, ಎಸ್ಪೆಷಲಿ ಫ್ರಮ್ ನನ್ ಜನರೇಷನ್. ಬಿಕಾಸ್ ನಿಮ್ದು ಒಂದು ಪರ್ಫಾರ್ಮೆನ್ಸ್ ಆರ್ಟ್ಸ್ ಇರೋದ್ರಿಂದ ನಿಮ್ಗೆ ಒಂದು ಸಂಗೀತ ಮ್ಯೂಸಿಕ್ ನಿಮ್ಗೆ ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಸೊ ಈ ತರ ಯಾವ್ದಾರ ಆರ್ಟಿಸ್ಟ್ ಬಂದಾಗ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ತುಂಬಾ ಥ್ಯಾಂಕ್ಸ್. ಹಾಗೆ ನಾವ್ ಈಗ ತಾನೇ ಸಾನಿಧ್ಯ ಅವ್ರದ್ದೊಂದು ಕಿರುಪರಿಚಯ ಮಾಡ್ಕೊಟ್ಟಾಯ್ತು. ಬನ್ನಿ ಅವ್ರ ಮೂಲಕನೇ ಅವ್ರ ಬಗ್ಗೆ ಫುಲ್ ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಆಸಮ್. ಸೊ ಎಲ್ಲಿಂದ ಶುರು ಮಾಡೋದು? ಐ ಥಿಂಕ್ ಬಿಫೋರ್ ಡ್ಯಾನ್ಸ್ ಬಗ್ಗೆ ಮಾತಾಡೋದು, ಐ ಟಾಕ್ ಅಬೌಟ್ ಲೈಕ್ ನನ್ನ ಸ್ಟಾರ್ಟಿಂಗ್ ಜರ್ನಿ. ಸೊ ನಾನು ಸಿಡ್ನಿಗೆ ಬಂದು ಐ ಥಿಂಕ್ ಆಲ್ಮೋಸ್ಟ್ 26 ಇಯರ್ಸ್ ಆಯ್ತು. 1997 or 1998 ಅಲ್ಲಿ ಬಂದಿತ್ತು. ಅದ್ರ ಮುಂಚೆ ನಾವು ಆಕ್ಚುಲಿ ಆಫ್ರಿಕಾಲ್ ಇದ್ದಿತ್ತು. ಸೊ ಇಂಡಿಯಾಲ್ ಹುಟ್ಟಿದ್ ನಾನು, ಶಿವಮೊಗ್ಗದಲ್ಲಿ ಹುಟ್ಟಿದ್ದು. 1 ತಿಂಗಳಾದ್ಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆ ಆಫ್ರಿಕಾಗ್ ಹೋಗಿದ್ದು. ಅವ್ರು ಆಗ್ಲೇ ಅಲ್ಲಿದ್ರು. ಸೊ ಇದು ಶಿವಮೊಗ್ಗ ಬಂದು ಅಲ್ಲಿ ನಾನು ಹುಟ್ಟಮೇಲೆ ದೇ ಡಿಸೈಡೆಡ್ ಅಲ್ಲಿ ವಾಪಸ್ ಹೋಗಕ್ಕೆ. ಸೊ ಅಲ್ಲಿ ಒಂದು 4-5 ಇಯರ್ಸ್ ಇದ್ದಿದ್ದು ಇದರಲ್ಲಿ ಆಫ್ರಿಕಾಲಿ, ಬೋಟ್ಸ್ವಾನಲ್ಲಿ. ಸೊ ಆಮೇಲೆ ಅಲ್ಲಿಂದ ನಮ್ಮ ಅಪ್ಪ ಡಿಸೈಡ್ ಮಾಡಿದ್ರು ಲೈಕ್ ಎಜುಕೇಶನ್ ಪರ್ಪಸಸ್ಗೆ ಮತ್ತೆ ಸಿಡ್ನಿಗೆ ಬಂದ್ರೆ ಇಟ್ಸ್ ಪ್ರಾಬಬ್ಲಿ ಬೆಟರ್ ಅಂತ. ಸೊ ನಾನು ನಮ್ಮ ಅಕ್ಕ ಇಲ್ಲಿ ಬಂದ್ವಿ. ಆಬ್ವಿಯಸ್ಲಿ ಅವಳಿಗೆ ಆಗಲೇ ಲೈಕ್ ಗುಡ್ 10 years ಸಾಲಿಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅವಳಿಗೆಲ್ಲ ನಾಟಕ ಇದೆ, ನಂಗೇನೋ ನಾಟಕ ಇದೆ, ಬರೀ ಫೋಟೋಸ್ ನೋಡಿದ್ರೆ ಮಾತ್ರ. ಅನ್ಸಿದೆ ಇಲ್ಲಿಗೆ ಬಂದ್ವಿ. ಅಂಡ್ ಕರೆಕ್ಟ್ ಆಗಿ ಆ ಟೈಮ್ಗೆ ನಾನು ಕಿಂಡ್ ಗಾರ್ಡನ್ ಶುರು ಮಾಡ್ಬೇಕಾಗಿತ್ತು. 5-6 years ಹತ್ರ ಬರ್ತಾ ಇತ್ತು. ಸೊ ನಾವ್ ಇದ್ದಿದ್ ಅಪಾರ್ಟ್ಮೆಂಟ್ ಅಲ್ಲಿ ಲಿವರ್ಪೂಲ್ ಅಲ್ಲೇ ಇದ್ದಿದ್ ನಾವು. ಸೊ ನನ್ ಫುಲ್ ಲೈಫ್ ಲಿವರ್ಪೂಲ್ ಅಲ್ಲೇ ಇರೋದು. ಅಂಡ್ ಅಲ್ಲಿ ಆಕ್ಚುಲಿ ಫುಲ್ ಸ್ಟ್ರೀಟ್ ಅಲ್ಲಿ ಬರೀ ನಮ್ ಕನ್ನಡ ಫ್ರೆಂಡ್ಸ್ ಇದ್ದಿತ್ತು. ಕಾಸಲ್ವೇ ಸ್ಟ್ರೀಟ್ ಗೊತ್ತಾ? ಸೊ ಅಲ್ಲಿ ನೆಕ್ಸ್ಟ್ ವಾಸ್ ನಮ್ದು ಫ್ರೆಂಡ್ ಇದ್ರು, ವಿಜಯ ಆಂಟಿ ಅಂತ. ಸೊ ಅವರು ಆಕ್ಚುಲಿ ಮದ್ವೆ ಮಾಡ್ಕೊಂಡು ರೀಸೆಂಟ್ ಆಗೇ ಮೂವ್ ಆಗಿದ್ದು ಸಿಡ್ನಿಗೆ. ಸೊ ಆಕ್ಚುಲಿ ನಮ್ಮ ಅಮ್ಮಂದ್ ಐಡಿಯಾ ಇದ್ದಿದ್ದು, ನೀವ್ ಇಲ್ಲಿ ರೀಸೆಂಟ್ ಆಗಿ ಬಂದಿದ್ದೀರಾ ಅಂಡ್ ಅವರು ಭರತನಾಟ್ಯಂ ಡ್ಯಾನ್ಸರ್ ಅಲ್ಲ. ಸೊ ಅವರೇ ಸಜೆಸ್ಟ್ ಮಾಡಿದ್ ನಮ್ಮಮ್ಮ ನಮ್ಮ ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡಿ ಅಂತ. ಸೊ ನಾನು ಅಂಡ್ ನಮ್ಮ ಅಕ್ಕ ಆಕ್ಚುಲಿ ಫಸ್ಟ್ ಸ್ಟೂಡೆಂಟ್ಸ್ ವಿಜಯ ಭಟ್. ಸೊ ಅವರೇ ನನ್ನ ಫಸ್ಟ್ ಟೀಚರು ಅಂಡ್ ಅಲ್ಲಿ ಶುರು ಮಾಡಿದ್ದು. ಸೊ ಅದು ವಾಸ್ ನೈಸ್. ಅಂಡ್ ದೆನ್ ಈ ಕಡೆ ಅವ್ರ ನೇಬರ್ಸ್ ಆಗಿದ್ರು ಅಂಡ್ ಆ ಕಡೆ ನಿಖಿಲಾ ಆಂಟಿ ವಾಸ್ ಆಲ್ಸೋ ನೇಬರ್. ಸೊ ಹೆಂಗಾಯ್ತು ಅಂದ್ರೆ ಒಂದ್ ವಿಜಯ ಆಂಟಿ ಪ್ರೆಗ್ನೆಂಟ್ ಆದ್ಮೇಲೆ ನಾವ್ ನಿಖಿಲಾ ಆಂಟಿ ಜೊತೆ ಗ್ಯಾಪ್ ಇಯರ್ ಹೋಗಿದ್ದು ಕಲ್ತ್ಕೊಳ್ಳಕ್ಕೆ. ಸೊ ಇಟ್ ವಾಸ್ ಗುಡ್ ದಟ್ ಇಬ್ರು ಕಡೆಯಲ್ಲೂ ಡ್ಯಾನ್ಸ್ ಟೀಚರ್ಸ್ ಇದ್ರು. ಅಂಡ್ ದೆನ್ ಅದಾದ್ಮೇಲೆ ಏನಾಯ್ತಂದ್ರೆ ಐ ಥಿಂಕ್ 5-6 years ಆದ್ಮೇಲೆ ಇಂಡಿಯಾಗ್ ಹೋದ್ವಿ. ಸೊ ನಮ್ಮ ಅಕ್ಕನ ಮದ್ವೆ ಸೆಟ್ಲ್ ಆಯ್ತು. ಸೊ ನಮ್ಮಮ್ಮ ಸ್ಕೂಲ್ ಬಗ್ಗೆ ಐ ಮೀನ್ ಇಯರ್ 6. ಸೊ ಇನ್ 4 months ಆದ್ಮೇಲೆ ಹೈಸ್ಕೂಲ್ ಅಂದ್ಬಿಟ್ಟು ನಂಗೂ ಚಕ್ಕರ್ ಹೊಡಿಸಿ ಕರ್ಕೊಂಡು ಹೋದ್ರು. ಅಂಡ್ ಅಲ್ಲಿ 4 months ಇರ್ಬೇಕಾಗಿತ್ತು ಬಿಕಾಸ್ ಮದ್ವೆ ಪ್ರಿಪರೇಷನ್ ಎಲ್ಲ ಅಮ್ಮನೇ ಮಾಡ್ತಾ ಇದ್ದಿತ್ತು. ಬಟ್ ನಂಗೆ ಸ್ಕೂಲ್ಗಿಂತ ಡ್ಯಾನ್ಸ್ ಮಿಸ್ ಆಗತ್ತಂತ ಬೇಜಾರು. ಸೊ ಅಲ್ಲಿ ಒಬ್ರು ಪುಷ್ಪಾ ಮ್ಯಾಮ್ ಅಂತಿದ್ದಾರೆ. ಸೊ ಅಲ್ಲಿ ಸೇರಿಸಿದ್ರು. ಅಂಡ್ ಆ ಎಕ್ಸ್ಪೀರಿಯನ್ಸ್ ಪ್ರಾಬಬ್ಲಿ ನನ್ನ ಡ್ಯಾನ್ಸ್ ಕರಿಯರ್ ಅಲ್ಲೇ ಹೈಲೈಟ್. ಬಿಕಾಸ್ ಅವಾಗಿನ್ನೂ ನಂಗೆ 12 years, ಬಟ್ ಎವ್ರಿ ಸಿಂಗಲ್ ಡೇ ಡ್ಯಾನ್ಸ್ ಕ್ಲಾಸ್ ಹೋಗಿದ್ದೀನಿ. ಅಂಡ್ ನಮ್ಮ ಅಮ್ಮನೇ ಕರ್ಕೊಂಡು ಹೋಗಿದ್ದು. ಅಂಡ್ ಇಂಡಿಯಾ ಅಲ್ಲಿ ಹೋಗೋದಿಕ್ಕೂ ಇಲ್ಲಿಗೂ ಲೈಕ್ ದೇರ್ ಇಸ್ ಎ ಡಿಫ್ರೆನ್ಸ್. ಡೆಫಿನೆಟ್ಲಿ ಲೈಕ್ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಿ ಕ್ಲಾಸ್ ಮಾಡಿ ಅದು 1 hour ಮಚ್ ಮೋರ್ ಇಂಟೆನ್ಸ್. ಸೊ ದಟ್ ವಾಸ್ ನೈಸ್. ಅಂಡ್ 4 months ಎವ್ರಿ ಸಿಂಗಲ್ ಡೇ ಮಿಸ್ ಮಾಡದೆ ಹೋಗಿದ್ದು. ಸೊ ಅದಾದ್ಮೇಲೆ ಐ ಥಿಂಕ್ ದಟ್ ವಾಸ್ ಲೈಕ್ ನಂಗೆ ಸಾಲಿಡ್ ಫೌಂಡೇಶನ್ ಬಿದ್ದಿದ್ದಲ್ಲಿ. ಸೊ ಅದಾದ್ಮೇಲೆ ಬಂದ್ಮೇಲೆ ನಂಗೆ ಡ್ಯಾನ್ಸ್ ಇನ್ನು ಐ ವಾಂಟೆಡ್ ಟು ಪರ್ಸ್ಯೂ ಅಂತ ಅನ್ಸಿ ಫ್ರಮ್ ದೇರ್ ಆನ್
ಸಲಂಗಾಯಿ ಪೂಜೆ ಅಂಡ್ ಶಶಿಬಾಲಾ ಮ್ಯಾಮ್ ಮಾಡಿ ಚೂರು HSC ಟೈಮಲ್ಲಿ ಬ್ರೇಕ್ ತಗೊಂಡು ಅಂಡ್ ದೆನ್ ಐ ಡಿಡ್ ಮೈ ಅರಂಗೇಟ್ರಂ ಅಂಡ್ ಗುರು ನಿಖಿಲ ಕಿರಣ್. ಓಕೆ, ವೆರಿ ನೈಸ್. ತುಂಬಾ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ರಿ. ನಿಮ್ ಕನ್ನಡನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ನಾನು ಆಕ್ಚುಲಿ ಅಮ್ಮಂಗೆ ಹೇಳ್ತಾ ಇದ್ದೆ, ನನ್ ಕನ್ನಡ ಅಷ್ಟಕ್ಕಷ್ಟೇ ಇರೋದು, ಟ್ರೈ ಅಂತ. ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅನ್ಸೋದೇ ಇಲ್ಲ ನೀವು ಇಷ್ಟು ವರ್ಷದಿಂದ ಇದ್ದೀರಾ ಅಂದ್ರೆ. ಯಾಕಂದ್ರೆ ಸಾಮಾನ್ಯವಾಗಿ ಇಲ್ಲಿರೋ ಮಕ್ಳುಗಳು ಇಲ್ಲೇ ಹುಟ್ಟು ಬೆಳೆದ್ರು, ಅವ್ರ ಫ್ಲೂಯೆನ್ಸಿ ಎಲ್ಲ ಒಂದು ಆಸಿ ಇದಾಗಿರೋದ್ರಿಂದ ಅವ್ರದ್ದು ಮಾತಾಡೋದು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ಅಲ್ಲಿ ಇಂಡಿಯಾ ಜಸ್ಟ್ 1 month ಆದ್ಮೇಲೆ ಮೂವ್ ಆಗಿರೋದಲ್ವಾ, ಅದಾದ್ಮೇಲೆ ಹಾಲಿಡೇಸ್ ಹೋಗಿರೋದು ಅಷ್ಟೇ. ಬಟ್ ಸ್ಟಿಲ್ ಲೈಕ್ ನೀವು ಮಾತಾಡ್ತಾ ತುಂಬಾ ಎಲ್ಲ ಚೆನ್ನಾಗಿಲ್ಲ. ನಿಮ್ಮ ಒಂದು ಹಿನ್ನೆಲೆ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತೀನಿ. ನಾನು ಈಗ ತಾನೇ ಇವ್ರು ಹೇಳ್ತಾ ಇದ್ರು, ಇವ್ರ ಗುರು ಅವರು ವಿಜಯ ಭಟ್ ಅವರು, ಆಮೇಲೆ ಅದಾದ್ಮೇಲೆ ವಿದುಷಿ ನಿಖಿಲಾ ಕಿರಣ್ ಅವರು. ಸೊ ಇವರು ಆಲ್ಮೋಸ್ಟ್ ಸತತವಾಗಿ ಒಂದು 20 ವರ್ಷಗಳಿಂದ ನೀವು ಒಂದು ಭರತನಾಟ್ಯವನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ನಿಮಗೆ ಈ ಒಂದು ಭರತನಾಟ್ಯ ಮೇಲೆ ಯಾಕಿಷ್ಟು ಒಲವು ಹೇಗೆ ಬಂತು? I think like beginning ಅಲ್ಲಿ it's always ಹೆಂಗ್ ಅನ್ಸುತ್ತೆ ಅಂದ್ರೆ it's a choice. like ಶುರು ಮಾಡುವಾಗ ಆರ್ಟ್ ಫಾರ್ಮ್ ಯಂಗ್ ಆಗಿರುವಾಗ ಐ ಥಿಂಕ್ 80 to 90% ಆಫ್ ದ ಟೈಮ್ ಅಪ್ಪ ಅಮ್ಮಂದ್ರೆ ಫೋರ್ಸ್ ಇಂದ ಅದು ಅಲ್ವಾ. ಲೈಕ್ ಆರ್ಟ್ ಫಾರ್ಮ್ ಅಥವಾ ಸಂಗೀತ ಏನಾದ್ರೂ ಸೇರ್ಬೇಕಂದ್ರೆ ಅಪ್ಪ ಅಮ್ಮನ ಪುಷ್ ಇಂದ ಅದಾಗೋದು. ವೆರಿ ರೇರ್ಲಿ ಲೈಕ್ ಮಕ್ಳಿಗೆ ನಾನ್ ಭರತನಾಟ್ಯಂ ಕಲ್ತ್ಕೋಬೇಕು ಅಂತ ಬರುತ್ತೆ, ಆಟೋಮ್ಯಾಟಿಕ್ ಆಗಿ ಇಟ್ ವಿಲ್ ಬಿ ಲೈಕ್ ಬಾಲಿವುಡ್ ಆ ತರ ಅಲ್ವಾ, ಬಿಕಾಸ್ ಅದಕ್ಕೆ ಜಾಸ್ತಿ ಎಕ್ಸ್ಪೋಜರ್ ಇರೋದು. ಬಟ್ ನಂಗೆ ಆ ತರ ಲೈಕ್ ಫೋರ್ಸ್ ಅಂತ ಅನ್ಸ್ಲಿಲ್ಲ. ಇನ್ ದ ಬಿಗಿನಿಂಗ್ ಇಂಟ್ರೆಸ್ಟ್ ಇತ್ತು, ಬಟ್ ಐ ಥಿಂಕ್ ಹೆಂಗೋ ಲೈಕ್ ಇಟ್ ಜಸ್ಟ್ ಫೆಲ್ಟ್ ರೈಟ್ ಫಾರ್ ಮೀ. ಅಂಡ್ ಬಿಕಾಸ್ ನಂಗೆ just religious way of connection, I found it kind of interesting nange especially. So it was a way for me to connect, and automatic age I don't know, like Bharatanatyam just became a way like spiritually connect agake. And Shiva for example is one of my favorite gods, so atara dance madavaga I just feel so good. And automatic age it just became part of me somehow. It was just my identity. ಹೌದು. ಸೊ ನೀವು ಹಾಗೆ ಲೈಕ್ ಇವರು ಫೌಂಡರ್ ಕೂಡ, ಇವ್ರದೇ ಒಂದು ಡ್ಯಾನ್ಸ್ ಕಂಪನಿ ಕೂಡ ಇದೆ, ಅಂದ್ರೆ ಅವ್ರದೇ ಒಂದು ಭರತನಾಟ್ಯಂದು ಯಾವುದು ಶೈವಿ ಅಲ್ವಾ, ನಿಮ್ಮ ಒಂದು ಶೈವಿ ನೃತ್ಯ ಶಾಲಾ ಅಂದ್ಬಿಟ್ಟೆ ನೀವು ಒಂದು ಇವ್ರದೇ ಒಂದು ನೃತ್ಯ ಸ್ಕೂಲ್ ಕೂಡ ಇಲ್ಲಿ ಓಪನ್ ಮಾಡಿದ್ದಾರೆ, ಶೈವಿ ಅಂತ. ನೀವ್ ಹೇಳಿದ್ರೆ ನಿಮ್ಗೆ ಈಶ್ವರ ಅಂದ್ರೆ ತುಂಬಾ ಇಷ್ಟ, ಸೊ ಅದಕ್ಕೆ ಆ ಹೆಸರೇ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ತೀನಿ. ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡೋಣ, ನಿಮ್ಮ ಒಂದು ಡ್ಯಾನ್ಸ್ ಕ್ಲಾಸ್ ಬಗ್ಗೆ, ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತ. ಹಾಗೆ ನೀವು ಮೆನ್ಷನ್ ಮಾಡಿದ್ರಿ, ನೀವೊಂದು 2008ರಲ್ಲಿ ನೀವೊಂದು ಆರಂಗೇಟ್ರಂನ ನೀವು ಮಾಡಿದ್ರಿ. ಯಾರಿಂದ? ಗುರು ನಿಖಿಲಾ ಕಿರಣ್ ಅವರಿಂದ ನೀವು ಫುಲ್ ಟ್ರೈನಿಂಗ್ ಪಡೆದಿ. ಆಮೇಲೆ ಹಾಗೆ ನಾಟ್ಯ ಶಾಸ್ತ್ರ ಇನ್ ಮಾರ್ಗ ನೃತ್ಯ ಕರಣಾಸ್ ಅಂತ, ಅದರಲ್ಲೂ ಕೂಡ ನೀವೊಂದು ಟ್ರೈನಿಂಗ್ ನ ಗುರು ವಿದ್ಯಾ ಅರಸು ಅವರಿಂದ ಪಡೆದಿದ್ದೀರಾ. ಹಾಗೆ ಕರ್ನಾಟಕ ಕಲಾಶ್ರೀ ಗುರು ಶ್ರೀ ಶ್ಯಾಮ್ ಪ್ರಕಾಶ್ ಅವರ ಕೆಳಗೆ ಮತ್ತೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ, ರುಕ್ಮಿಣಿ ವಿಜಯಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಾಗಾರಗಳನ್ನ ನಡೆಸಿದ್ದೀರಾ. ಸೊ ನೀವು ಎಷ್ಟೊಂದು ಟ್ರೈನಿಂಗ್ ತಗೊಂಡಿದ್ದೀರಾ, ಬಿಕಾಸ್ ಇಟ್ಸ್ ನಾಟ್ ಈಸಿ ಟು ಬಿಕಮ್ ಲೈಕ್ ಕಂಪ್ಲೀಟ್ ಡ್ಯಾನ್ಸರ್. ಯಾಕಂದ್ರೆ ಅದನ್ನು ಹೇಳ್ತಾರೆ, ಇದಕ್ಕೆ ಎಂಡೇ ಇಲ್ಲ ಅಂತ ಹೇಳ್ತಾರೆ. ಈ ಸಂಗೀತನೇ ಇರ್ಬೋದು, ಈ ಒಂದು ನೃತ್ಯ ಕ್ಲಾಸಿಕಲ್ ನಾವ್ ಯಾವ್ದೇ ಕಲ್ತ್ರು ಅದಕ್ಕೆ ಎಂಡ್ ಅಂತಾನೆ ಇಲ್ಲ ಅನ್ಸುತ್ತೆ. ನೀವು ಎಷ್ಟು ಕಲ್ತಷ್ಟು ಒಂದು ಕಲಿತಾನೆ ಇದ್ದೀರಾ ಅಂತ. ನೀವು 20 ವರ್ಷಗಳಿಂದ ಸತತವಾಗಿ ಕಲ್ತಿದ್ದೀರಾ, ಅಷ್ಟೊಂದು ನೀವು ಒಂದು ಆರಂಗೇಟ್ರನ್ನು ಕೂಡ ನೀವು ಮಾಡಿದ್ದೀರಾ. ಅದ್ರ ಜೊತೆ ನೀವು ಹಾಗೆ ಎಷ್ಟೊಂದು ಹಲವಾರು ರೀತಿಯ ಟ್ರೈನಿಂಗ್ ಗಳನ್ನೆಲ್ಲ ತಗೊಂಡಿದ್ದೀರಾ. ಸೊ ಇದ್ರ ಬಗ್ಗೆನೂ ಹೇಳಿ. ಸೊ ಟ್ರೈನಿಂಗ್ ಇಸ್ ನೆವರ್ ಎಂಡಿಂಗ್. ಎಸ್ಪೆಷಲಿ ಭರತನಾಟ್ಯಂ ಅಲ್ಲಿ ಎಷ್ಟು ಡ್ಯಾನ್ಸ್ ಕಲ್ತ್ರು ಸಾಕಾಗಲ್ಲ. ಸೊ ದಟ್ಸ್ ಐ ಥಿಂಕ್ ಅದ್ರಲ್ಲೇ ಜಸ್ಟ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್, ಬಿಕಾಸ್ ಭರತನಾಟ್ಯಂ ಇಸ್ ಫಾರ್ ಎವರ್. ಎಷ್ಟು ಕಲ್ತ್ರು ಯು ಫೀಲ್ ಲೈಕ್ ಇನ್ನೆಲ್ಲಾದ್ರೂ ಕಲಿಯೋಣ ಅಂತ ಅನ್ಸುತ್ತೆ, ಅಥವಾ ಇನ್ನೊಂದು ಪಾರ್ಟ್ ಅಲ್ಲಿ ಏನಾದ್ರೂ ಕಲಿಬೇಕಂತ ಇರುತ್ತೆ. ಸೊ ನಂಗೆ ಲೈಕ್ ಮೈನ್ ಟ್ರೈನಿಂಗ್ ನಂಗೆ ಸಿಕ್ಕಿದ್ದು ಅಂಡ್ ವಾಸ್ ಆಫ್ ಬೆನಿಫಿಟ್ ಅಂದ್ರೆ ನಮ್ ಧರ್ಮಗುರು. ಸೊ ಶ್ಯಾಮ್ ಪ್ರಕಾಶ್ ಇಸ್ ನಿಖಿಲಾ ಕಿರಣ್ ಮ್ಯಾಮ್ಸ್ ಟೀಚರ್. ಹತ್ರ ಕಲ್ತಿದ್ದೆ ನಾನು. 2 ಸಲ ಹೋಗಿ ಕಲ್ತಿದ್ದೀನಿ. ಸೊ ಅರಂಗೇಟ್ರಂ ಟ್ರೈನಿಂಗ್ ಟೈಮಲ್ಲೇ ನಾನು ಇಂಡಿಯಾಗೆ ಹೋಗಿ ಅವ್ರ ಹತ್ರ ಒಂದ್ ಜತೀಶ್ವರಂ ಕಲ್ತಿ ಅದನ್ನೇ ಮಾಡಿದ್ದು. ಸೊ ದಟ್ ವಾಸ್ ವೆರಿ ಸ್ಪೆಷಲ್. ಅಂಡ್ ಈವನ್ ಅಲ್ಲಿ ಕಲ್ತ್ಕೊಂಡ್ ಬರೋವಾಗ ಇಟ್ ಜಸ್ಟ್ ಫೀಲ್ಸ್ ಡಿಫ್ರೆಂಟ್, ಎಸ್ಪೆಷಲಿ ನಮ್ ಗುರು ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಸೊ ಅದು ವಾಸ್ ಸಮಥಿಂಗ್ ಸ್ಪೆಷಲ್. ಅಂಡ್ ಅದಾದ್ಮೇಲೆ ಲೈಕ್ ಈವನ್ ಪದ್ಮಾ ಸುಬ್ರಹ್ಮಣ್ಯಂ ಮ್ಯಾಮ್, ಶಿ ಈಸ್ ವೆರಿ ಫೇಮಸ್ ಇಂಡಿಯಾಲಿ. ಮೊನ್ನೆ ತಾನೇ ಅವ್ರಿಗೆ ಅವಾರ್ಡ್ ಸಿಕ್ತು. ಸೊ ಶಿ ಈಸ್
she's just this big Bharatanatyam figure. So ಅವ್ರ ಹತ್ರ ಟ್ರೈನಿಂಗ್ ಮಾಡೋದು it's an honor actually. ಏನಾದರೂ ಪೀಸ್ ಕಲ್ತ್ರೆ ಅವ್ರ ಹತ್ರ it's a big honor. And ನಂಗೆ ಹೆಂಗೆ ಅಂದರೆ ಈ ಥರ ವರ್ಕ್ಶಾಪ್ಸ್ ಅಥವಾ ಟ್ರೈನಿಂಗ್ ಏನಾದರೂ ಪೀಸ್ ಕಲ್ತ್ರೆ it's more of an adrenaline. So at kalti it feels like, you know, just a kalti there achievement, you know. And performance is just a result of that. I think the training and the journey is more important. So that has been really good. And Padma Subramaniam actually she was the one that created Karanas. So Marga Nritya Karanas course ಅವ್ರು ಕ್ರಿಯೇಟ್ ಮಾಡಿದ್ದು, ಅವ್ರು ಕ್ರಿಯೇಟ್ ಮಾಡಿದ್ದು. And ಹೆಂಗೆ ಅಂದರೆ ಅವರು ಆ್ಯಕ್ಚುಲಿ Chidambaram temple ಇದೆ. So ಅಲ್ಲಿ ಹೋಗಿ she felt something. In one of the other sides of the temple, she felt ಅಲ್ಲೇನೋ ಕವರ್ ಆಗಿದೆ, ಓಪನ್ ಮಾಡಬೇಕು, ನಂಗೇನೋ ಶಿವಂತ್ ಫೀಲಿಂಗ್ ಇದೆ ಅಂತ. And it's a UNESCO site. So actually ಅದನ್ನ ತೆಗ್ದು it took them almost a decade to uncover that. And ಅಲ್ಲಿ 108 Karanas were displayed. So ಅವ್ರು ಅದನ್ನ ನೋಡಿ she took 40 years to curate movement for each of the sculptures. And ಅದು ನಮ್ಮ ನಾಟ್ಯ ಶಾಸ್ತ್ರಲ್ಲಿದೆ chapter 4 ಅಲ್ಲಿ. So she's the first person who's ever created movement for all the 108 movements. So ಅದನ್ನ ಕಲ್ತಿ, and I did that under Vidya Arasu, who's Padma Subramaniam's student. So adu it's under I guess a school called Bharata Nrityam, because adu movements is more mixed with a bit of Odissi as well, and the Karana movements is more it's more of a Tandava Lakshana. So Bharatanatyam alle, but it's a different type. So adu I learned completely online. During COVID ಅಲ್ಲಿ ಅದು ಕಲ್ತಿದ್ದು ನಾನು 2 years. ಅದಕ್ಕೂ ಎಕ್ಸಾಮ್ಸ್ ಇತ್ತು, ಎಲ್ಲ ಇತ್ತು. And it feels good, like, you know, different types of explore ಮಾಡಕ್ಕೆ under the ನಾಟ್ಯ ಶಾಸ್ತ್ರ, of course. Okay, very nice. So ಸಾಮಾನ್ಯವಾಗಿ ಈಗ ಫಸ್ಟ್ ಟೈಮ್ ಯಾರು ಕೇಳ್ತಿರೋರು ಭರತನಾಟ್ಯಂ ಅಂದ್ರೆ ಅದ್ರ ಬಗ್ಗೆನೂ ಕೂಡ ಹೇಳಿ. ಈ ಅರಂಗೇಟ್ರಮು, ಭರತನಾಟ್ಯಮು, ಈ ಸಲಂಗ ಪೂಜಾ ಅಂತ ಎಷ್ಟೊಂದೆಲ್ಲ ಮಾಡ್ತಾರೆ. ಸೊ ಈ ಒಂದು ಟೆಕ್ನಿಕಲ್ ವರ್ಡ್ ಅಂತಾನೆ ಹೇಳ್ಬೋದು. ಈ ಭರತನಾಟ್ಯಮದಲ್ಲಿ ಈಗ ನೀವು ಕರ್ಣ ಅಂತೆಲ್ಲ ಹೇಳಿದ್ರಿ, ಎಲ್ಲರಿಗೂ ಅದೇನು ಅನ್ನೋದೆಲ್ಲ ಗೊತ್ತಾಗಲ್ಲ. ಸೊ ಈ ಒಂದು ಭರತನಾಟ್ಯಂ ನನಗೆ ಫಸ್ಟ್ ಟೈಮ್ ಯಾರು ಕೇಳ್ತಾರೆ ನಮ್ಮ ಒಂದು ಆಡಿಯನ್ಸ್ ಇದ್ರೆ, ನಮ್ಮ ಶ್ರೋತೃಗಳಿಗೆ ಯಾರಿಗೆಲ್ಲ ಅದ್ರ ಬಗ್ಗೆನೂ ಕೂಡ. Sure. So Bharatanatyam is one of the oldest classical forms Indiali, and adu it came from Natya Shastradinda. So I think even a teacher maybe discuss ಮಾಡಿರಬಹುದು Veda ಅಂತಲ್ಲ. Okay, so that's good. ಇಕ್ಲಾಕಿರಂ ಅವರು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. So ಅದನ್ನ ಸಮ್ಮರೈಸ್ ಮಾಡಬೇಕಂದ್ರೆ ಭರತನಾಟ್ಯಂ encompasses 3 components. ಅದರಲ್ಲಿ ನಾಟ್ಯ, ನೃತ್ಯ, ನಿತ್ಯ. So ಅದೇನಂದ್ರೆ it's made up of rhythmic dance and abhinaya. So that is essentially what Bharatanatyam is. And then ಅದನ್ನ ಇನ್ನೂ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ like you know, ಹಿಂದಿನ ಕಾಲದಲ್ಲಿ it was mostly known to be performed in the temple. And actually ಜಾಸ್ತಿ ಹುಡುಗರು ಮಾಡ್ತಾ ಇದ್ರು ಭರತನಾಟ್ಯಂ ಡ್ಯಾನ್ಸ್. ಅದು ಸ್ಟಾರ್ಟ್ ಆಗಿದೆ ಹುಡುಗರದಿಂದನೇ, ಆಮೇಲೆ ಈಗ ಹುಡುಗಿಯರಿಗೆಲ್ಲ ಅದು ಸ್ಪ್ರೆಡ್ ಆಗಿದೆ ಅಂತ ನಿಖಿಲ ಕಿರಣ್ ಅವರು ಹೇಳಿದ್ದು. ಮೊದಲನೇ ಗುರು ಹುಡುಗರೇ ಇದ್ದಿದ್ದು. ಹೌದು. ಸೊ ಇವಾಗ ಇಟ್ಸ್ ಒಂಥರ ಇಟ್ಸ್ ನೈಸ್ ಟು ಸಿ ದಟ್ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಿದೆ ಇವಾಗ. ಸೊ ಜಸ್ಟ್ ಇಂಡಿಯಾಲಲ್ಲ, ಬಟ್ ಇನ್ ದ ಲಾಸ್ಟ್ ಸೆಂಚುರಿ Bharatanatyam is performed almost everywhere in every continent, and adu ಒಂಥರ it's so nice to see, because it is the oldest form of dance Indiali alva, and then to see that spread around the world, it gives especially south part of the India, this is the classical exactly and just because of the dance form antalla, but our dance alli a part of religion is carried as well, because kathegulu irutte, it's like a storytelling. Exactly. So in a way we're educating communities that don't know anything about Hinduism or Bharatanatyam. So nange I've just experienced that, you know, in the last few years. I think maybe nanu school alli iravaga ಅಥವಾ uni alli iravaga ಅಷ್ಟು nange not interest, but avag nange I wasn't confident enough to like speak about Bharatanatyam, ಏನು like how important it is anta. But ಇವಾಗ ಜಾಸ್ತಿ ಕಲಿತಾ ನಂಗೆ ಹೆಂಗಾಗಿದೆ ಅಂದ್ರೆ I just want to tell everyone everything about Bharatanatyam. So ಆ ಲೆವೆಲಿಗೆ ಬರಕ್ಕೆ, you know, takes all this workshops, practice, confidence. Practice ಇರಬೇಕದು. Exactly. And ನಾವೇನ್ ಹೇಳ್ತೀವೋ ಅದಕ್ಕೆ it carries a lot of weight. So you have to be careful with what you say as well. So I think in terms of Bharatanatyam and the whole process, India ಹೆಂಗಿದೆಯೋ it's very rigorous alva. Alli exams irutte, you know,
ಟು ಬಿಕಮ್ ಅ ಪ್ರೊಫೆಷನಲ್ ಡ್ಯಾನ್ಸರ್ ಎಷ್ಟೊಂದು ಥರ ಎಕ್ಸಾಮ್ಸ್ ತಗೋಬೇಕು ಆ್ಯಂಡ್ ದಿಸ್ ಡಿಫ್ರೆಂಟ್ ಪಾತ್ವೇಸ್. ಇಲ್ಲಿ ಇಟ್ಸ್ ನೈಸ್ ದಟ್ ವೀವ್ ಹ್ಯಾಡ್ ಸೋ ಮೆನಿ ಟೀಚರ್ಸ್ ಇವಾಗ ಹೇಳ್ಕೊಡೋದು ಆ್ಯಂಡ್ ಎಸ್ಪೆಷಲಿ ಇನ್ ಸಿಡ್ನಿ ಆಲ್ಮೋಸ್ಟ್ ನಂಗೆ ಗೊತ್ತಿರೋ ನನ್ನ ಎಲ್ಲ ಫ್ರೆಂಡ್ಸ್ ಭರತನಾಟ್ಯಂ ಮಾಡ್ತಾರೆ, ಸೊ ಇಟ್ಸ್ ನೈಸ್. ಆ್ಯಂಡ್ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ದೇರ್ ಇಸ್ ಅ ಲಾಟ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಸಲಂಗಾಯಿ ಪೂಜೆ ಆ್ಯಂಡ್ ಅರಂಗೇಟ್ರಂ. ಬಿಕಾಸ್ ಅನ್ಫಾರ್ಚುನೇಟ್ಲಿ ಲೈಕ್ ವಿದ್ವತ್ ಎಕ್ಸಾಮ್ಸ್ ಮಾಡೋದೆಲ್ಲ ಇಲ್ಲಿ ಅಷ್ಟು ಇಟ್ಸ್ ಹಾರ್ಡ್. ಇಂಡಿಯಾಗೆ ಹೋಗಿ ಮಾಡ್ಬೋದು ಬಟ್ ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ದೆನ್ ದಿ ಎಕ್ಸ್ಪೀರಿಯನ್ಸ್ ಕಮ್ಸ್ ಟು ಡೂಯಿಂಗ್ ಅ ಸಲಂಗಾಯಿ ಪೂಜೆ. ಆ್ಯಂಡ್ ಅದೇನಂದ್ರೆ ಇಟ್ಸ್ being able to dance with your bells on stage for the first time. ಗೆಜ್ಜೆ ಪೂಜೆ ತರ ಅದು. ಗೆಜ್ಜೆ ಪೂಜೆ ಅನ್ನೋದನ್ನ ಸಲಂಗಾಯಿ ಪೂಜೆ ಅಂತ ಹೇಳ್ತಾರೆ. ಸೊ ಅದು ಫಸ್ಟ್ ಟೈಮ್ ಮಾಡೋದು ಅಂಡ್ ಅದು ಅಟ್ ಲೀಸ್ಟ್ ಒಂದ್ ಲೆವೆಲಿಗೆ ಬಂದ್ಮೇಲೆ ಮಾಡೋದು. ಸೊ ಅಟ್ ಲೀಸ್ಟ್ ತಿಲ್ಲಾನ ತನಕ ಕಲ್ತಿರ್ಬೇಕು. ಅಂಡ್ ತಿಲ್ಲಾನ ಸೊ ಯೂಶಲಿ ಭರತನಾಟ್ಯಂ ಅಲ್ಲಿ ಮಾರ್ಗಮ್ ಇರುತ್ತೆ. ಮಾರ್ಗಮ್ ಅಂದ್ರೆ ಇಟ್ಸ್ 9 ಡಿಫ್ರೆಂಟ್ ಪೀಸಸ್ ಯು ಲರ್ನ್. ಸೊ ದೆನ್ ಅರಂಗೇಟ್ರಂ ಟೈಮ್ ಅಲ್ಲಿ all 9 pieces you end up doing. So Salangai Puja ಆದ್ಮೇಲೆ a few more practices and years of experience ಬೇಕು and then Arangetram time usually ಬರುತ್ತೆ. ಓಕೆ, ಸೊ ವೆರಿ ನೈಸ್. ಎಲ್ಲ ತುಂಬಾ ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ನಾವ್ ಈ ತರ ಮಾತಾಡಿದ್ರು, ನೀವು ಒಂದು ಫೌಂಡರ್ ಕೂಡ ಈ ಒಂದು ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತ ನೀವು ಓಪನ್ ಮಾಡಿದ್ದೀರಾ. ಸೊ ಆ ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್, ಈ ಒಂದು ಡ್ಯಾನ್ಸ್ ಸ್ಕೂಲ್ ಬಗ್ಗೆ ಹೇಳಿ, ಏನಿದು ಈ ಸ್ಕೂಲ್ ಅಂತ? ಶೋರ್. ಸೊ ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್ ನಾನು ಶುರು ಮಾಡಿದ 2 ವರ್ಷದಿಂದ 2022 ಆ್ಯಂಡ್ ಅದು ಹ್ಯಾಸ್ ಬಿನ್ ಅ ಲಾಂಗ್ ಜರ್ನಿ ಕಮಿಂಗ್. ಯಾಕೆ ಅಂದರೆ ಐ ಥಿಂಕ್ ಸ್ಟಾರ್ಟಿಂಗ್ ಅ ಸ್ಕೂಲ್ ಟೀಚರ್ ಆಗಿರೋದು ರಿಕ್ವೈರ್ಸ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ, ಕಮಿಟ್ಮೆಂಟ್, ಲೈಫ್ ಲಾಂಗ್ ಕಮಿಟ್ಮೆಂಟ್ ಅದು. ಸೊ ಅದು ಜಸ್ಟ್ ಹೋಲ್ ಹಾರ್ಟೆಡ್ಲಿ ಶುರು ಮಾಡಬೇಕು. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದು ಲೈಕ್ ಅರಂಗೇಟ್ರಂ ಆದಮೇಲೆ ತಕ್ಷಣ ಶುರು ಮಾಡಲಿಲ್ಲ. ಇಟ್ ವಾಸ್ ಆಲ್ವೇಸ್ ಮೈ ಡ್ರೀಮ್. ಲೈಕ್ ಪುಟ್ಟೋಳಿರುವಾಗ ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಟೀಚರ್, ಎಸ್ಪೆಷಲಿ ಇನ್ ಡ್ಯಾನ್ಸ್, ಬಿಕಾಸ್ ಅದೇ ನನ್ನ ಪ್ಯಾಷನ್ನು. ಬಟ್ ನಾನು ಇದೆಲ್ಲ ಟ್ರೈನಿಂಗ್ ಮಾಡಬೇಕು, ಯಾವ ಥರ ಡ್ಯಾನ್ಸರ್ ಆಗಿರಬೇಕು ಅಂತ ಫಸ್ಟ್ ನಾನು ಡಿಸೈಡ್ ಮಾಡಿ, ಯಾವ ಥರ ಟೀಚರ್ ಆಗಿರಬೇಕು ಅಂತ ಡಿಸೈಡ್ ಮಾಡಿ ದೆನ್ ನಾನು ಈ ಜರ್ನಿ ಶುರು ಮಾಡಿದ್ದು. ಸೊ ಫಾರ್ ಮೀ ಶೈವಿ ಇಸ್ ಅ ಪ್ಲೇಸ್ ವೇ ಮಕ್ಕಳು should like feel, or even adults ivaga it's become very popular, adult classes, but they should feel they want to come to class. So rather than appa amandru force inda barad bitti makloge actually aase irbeku barake class ge. And nan henge class na structure madidini andre dance matra alla, but a lot of importance to yoga, a lot of importance to natya shastra, and then challenges. So then maklige like ಒಂಥರ ಇದು ಬರಬೇಕು, ಡಿಫ್ರೆಂಟ್ ಕೈಂಡ್ ಆಫ್ ಥಾಟ್ ಪ್ರಾಸೆಸ್ ಆನ್ ಹೌ ಭರತನಾಟ್ಯಂ ಟೈಸ್ ಇನ್ ಟು ಎವ್ರಿ ಡೇ ಲೈಫ್. ಸೊ ದಟ್ಸ್ ವಾಟ್ ಐವ್ ಬಿನ್ ಡೂಯಿಂಗ್. ಆ್ಯಂಡ್ 2 years ಆಗಿದ್ರೇನೋ ಇಟ್ ಫೀಲ್ಸ್ ಲೈಕ್ ಫಾರ್ ಎವರ್, ಬಟ್ ಇಟ್ಸ್ ಬಿನ್ ರಿಯಲಿ ಗುಡ್. ಹೌದು. ಸೊ ನೀವು ಇದ್ರ ಜೊತೆ ನೀವೊಂದು ಫುಲ್ ಟೈಮ್ ಕೆಲಸ ಕೂಡ ಮಾಡ್ತೀರಾ. ಸೊ ಅದ್ರ ಜೊತೆ ನೀವು ಈ ಒಂದು ನಿಮ್ದು ಒಂದು ಪ್ರೊಫೆಷನಲ್ ಬೇರೆ ಇದೆ, ಬಟ್ ಇದು ಡ್ಯಾನ್ಸ್ ನಿಮ್ದು ಪ್ಯಾಷನ್. ಸೊ ನೀವೊಂದು ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್ ನ ಸೊ ನೀವೊಂದು ಫೌಂಡರ್ ಮತ್ತೆ ಡೈರೆಕ್ಟರ್ ಕೂಡ. ಸೊ ನಿಮ್ಮ ಒಂದು ಡ್ಯಾನ್ಸ್ ಸ್ಕೂಲ್ ಅಲ್ಲಿ ಏನಾದ್ರು ವಯಸ್ಸಿನ ಮಿತಿ ಇದೆಯಾ, ಅಂದ್ರೆ ಲೈಕ್ ಏನಾದ್ರು ಏಜ್ ಲಿಮಿಟ್ಸ್ ಏನಾದ್ರು ಇದೆಯಾ, ಅಥವಾ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಇದೆಯಾ, ಅದ್ರ ಬಗ್ಗೆನೂ ಎಲ್ಲ ಹೇಳಿ. No age limits. That's the main thing, especially ivaga. I think it's more important for adults to fulfill their childhood dreams. ಆ ಥರ ಶುರು ಆಗಿದೆ ಅಲ್ವಾ ಇವಾಗ. ಸೊ no age limits to learn how to dance. Obviously result will vary alva. So 5 to 6 years maklu shuru made different school, like if you're over 30-40 shuru madidikku vyathyasa idde irutte, but there's no limits. And then online offline classes also no limits. Obviously online kaliyadu as a beginner it's tough because ಇದು ಕೊಡೋದು, ಪಾಸ್ಚರ್ ನ ಫಿಕ್ಸ್ ಮಾಡೋದು, ಕ್ಯಾಮ್ರಾ ನೋಡ್ಬೋದು, ಬಟ್ ಆ ಕ್ವಾಲಿಟಿ ಇಸ್ ನಾಟ್ ಗೋನ್ ಬಿ ದ ಸೇಮ್. ಸೊ ಐ ಥಿಂಕ್ ಮೇ ಬಿ ಲೈಕ್ ಅಟ್ ಲೀಸ್ಟ್ 1 to 2 years ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಆನ್ಲೈನ್ ಕ್ಲಾಸ್ ತಗೊಂಡ್ರೆ ಇಟ್ಸ್ ಈಸಿಯರ್. ಅದ್ ಬಿಟ್ಟಿದ್ರೆ ಎಲ್ಲ ಆಫ್ಲೈನ್. ಎಲ್ಲ ಆಫ್ಲೈನ್ ಚಿಕ್ಕ ಮಕ್ಕಳಿಗೂ. ಸೊ ಯಾವ ಏಜ್ ಇಂದ? ಕರೆಂಟ್ ಆಗಿ ಇವಾಗ ನಾನು ಮಾಡ್ತಿರೋದು ಬಿಗಿನರ್ಸ್ ಚಿಲ್ಡ್ರನ್ ಕ್ಲಾಸು. ಅಡಲ್ಟ್ಸಿಗೆ ಇಟ್ ಸ್ಟಾರ್ಟೆಡ್, ಬಟ್ ಏನಂದ್ರೆ ಡೇ ಸಿಗೋದು ತುಂಬಾ ಕಷ್ಟ. ಅಡಲ್ಟ್ಸ್ಗೂ ಕಮಿಟ್ಮೆಂಟ್ಸ್ ಇರತ್ತಲ್ವಾ, ಸೊ ಅವ್ರ ಮಕ್ಕಳನ್ನ ಕ್ಲಾಸಿಗೆ ಸೇರಿಸೋದು. ಅಂಡ್ ದೆನ್ ಸೊ ಅದು ಹೆಸ್ ಬಿನ್ ಲೈಕ್ ಯೂಶಲಿ ಸ್ಯಾಟರ್ಡೇಸ್, ಬಟ್ ಫಾರ್ ನೌ ಇಟ್ಸ್ ಬಿನ್ ಅ ಬಿಟ್ ಆಫ್ ಅ ಪಾಸ್. ಸೊ ಇವಾಗ ಮೈನ್ ಫೋಕಸ್ ಚಿಲ್ಡ್ರನ್ ಬಿಗಿನರ್ಸ್ ಕ್ಲಾಸ್, ಮಕ್ಕಳಿಗೆ ಫಸ್ಟ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಒಂದು 5 to 6 years ಆನ್ವರ್ಡ್ಸ್ ಇರೋ ಮಕ್ಕಳುಗಳೆಲ್ಲ ಸೇರ್ಕೋಬಹುದು. ಆನ್ಲೈನ್ ಕ್ಲಾಸಸ್ ಸದ್ಯಕ್ಕಿಲ್ಲ, ಎಲ್ಲ ಒಂದು ಆಫ್ಲೈನ್ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಸದ್ಯಕ್ಕೆ ಕ್ಲಾಸ್ ಇರೋದು ಗ್ಲೆನ್ಫೀಲ್ಡ್ ಅಲ್ಲಿ.
ಓ, ನೀವು ಗ್ಲೆನ್ಫೀಲ್ಡ್ಗೆ ಹೋಗಿ ಈವ್ನಿಂಗ್ ಎವ್ರಿ ವೀಕ್ ಇರುತ್ತಾ? ಈವ್ನಿಂಗ್ ವೆನ್ಸ್ಡೇಸ್. ಸೊ ವೆನ್ಸ್ಡೇಸ್ ಇರುತ್ತೆ, ಓನ್ಲಿ ವೀಕ್ಲಿ ಒನ್ಸ್. ಈವ್ನಿಂಗು ವೀಕ್ಲಿ ಒನ್ಸ್. ಸೊ 5 or 6 year ಆನ್ವರ್ಡ್ಸ್ ಮಕ್ಕಳಿಗೆ ನೀವು ಈ ಕ್ಲಾಸಸ್ ನ ಶುರು ಮಾಡಿದ್ದೀರಾ. ಸೊ ಹಾಗೆ ನಿಮ್ದು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹೇಗೆ ನಿಮ್ನ ಕಾಂಟ್ಯಾಕ್ಟ್ ಮಾಡಬಹುದು? ನಿಮ್ದೇ ಒಂದು ಫೇಸ್ಬುಕ್ ಪೇಜ್ ಇದೆ. ಸೊ ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತ ಫೇಸ್ಬುಕ್ ಪೇಜ್ ಇದೆ. ಅಂಡ್ ಅದ್ ಬಿಟ್ರೆ ಇಮೇಲು ಮಾಡ್ಬೋದು. ಸೊ ಇಮೇಲು ಆ ಪೇಜಲ್ಲಿ ಲಿಂಕ್ ಇದೆ. ಅದೇ ಬೆಸ್ಟ್ ವೇ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಅದನ್ನ ಸ್ಪೆಲ್ ಮಾಡ್ತೀರಾ? ಶೋರ್. ಸೊ SHAIVEE ಸ್ಕೂಲ್ ಆಫ್ ಡ್ಯಾನ್ಸ್, ಅದು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಬರುತ್ತೆ ಪೇಜು. ಅಂಡ್ ದೆನ್ ಇಮೇಲು Kumar Sanidya@gmail.com. ಸೊ KUMARSANIDYA@gmail.com. ಥ್ಯಾಂಕ್ ಯು ಸೋ ಮಚ್. ಸೊ ಕೇಳ್ತಾರೋ ಎಲ್ಲೋ ನನ್ನ ಶ್ರೋತೃಗಳಿಗೆ ನಿಮಗೆ ಈ ಎಲ್ಲ ಮಾಹಿತಿ ಉಪಯುಕ್ತ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಸಾನಿಧ್ಯ ಅವರು ಆಲ್ಮೋಸ್ಟ್ 20 ವರ್ಷದಿಂದ ಸತತವಾಗಿ ಅವರು ಇಂಟೆನ್ಸ್ ಆಗಿ ಒಂದು ಭರತನಾಟ್ಯವನ್ನ ಅವರು ಪ್ರಾಕ್ಟೀಸ್ ಮಾಡಿ ಗುರು ನಿಖಿಲಾ ಕಿರಣ್, ವಿಜಯ ಭಟ್ ಹೀಗೆ ಇವ್ರ ಮೂಲಕ ಸ್ಟಾರ್ಟ್ ಮಾಡಿ ಎಲ್ಲ ಕಲ್ತ್ಕೊಂಡು ಈಗ ಅವ್ರದೇ ಆದ ಒಂದು ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತ ಅವ್ರಿಗೆ ಒಂದು ಓಪನ್ ಮಾಡಿದ್ದಾರೆ. ಅವರೇ ಫೌಂಡರ್ ಮತ್ತೆ ಡೈರೆಕ್ಟರ್ ಕೂಡ. ಈ ಶಾಲೆ ಪ್ರತಿ ವಾರ ಅಂದ್ರೆ ವಾರದಲ್ಲಿ ಬುಧವಾರ ಮಾತ್ರ ಈವ್ನಿಂಗ್ ಕ್ಲಾಸಸ್ ನ ತಗೊಳ್ತಾರೆ. ಸೊ 5 to 6 year ಆನ್ವರ್ಡ್ಸ್ ಮಕ್ಕಳುಗಳಿಗೆ ಮೇನ್ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನೀವು ಅವ್ರಿಗೆ ಏನಾದ್ರು ಸೇರ್ಕೋಬೇಕು ಅಂತ ಹೇಳಿದ್ರೆ ನೀವು ಅವ್ರದೇ ಆದ ಒಂದು ಫೇಸ್ಬುಕ್ ಪೇಜ್ ಇದೆ, ಅವ್ರು ಈಗ ತಾನೇ ಹೇಳಿದ್ರೆ ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್, SHAIVEE ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್ ಅಂದ್ರೆ ನೀವು ಓಪನ್ ಮಾಡಿದ್ರೆ ಒಂದು ಈಶ್ವರನ ಒಂದು ಪಿಕ್ಚರ್ ಇದೆ ಅಂತಾನೆ ಹೇಳ್ಬೋದು, ಇಮೇಜ್ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಅವ್ರದೇ ಒಂದು ಇಮೇಲ್ ಅಡ್ರೆಸ್ ಕೂಡ ಇದೆ, kumarsanidya@gmail.com ಅಂತ. ನಾ ಈ ಪ್ರತಿಯೊಂದು ಡೀಟೇಲ್ಸ್ ನ ಕೂಡ ನಾನು ನಮ್ಮ ಅಪ್ಪು ರೇಡಿಯೋ, ನಮ್ಮ ಅಪ್ಪು ಪೇಜ್ ಅಲ್ಲಿ ಕೂಡ ಹಾಕಿರ್ತೀನಿ. ಸೊ ಹಾಗೆ ನಾನು ನನ್ನ ಫೇಸ್ಬುಕ್ ಪೇಜ್ ಜ್ಯೋತ್ಸ್ನಾ ಶೆಟ್ಟಿ, ಅದರಲ್ಲೂ ನಾನು ಎಲ್ಲ ಕಡೆ ನಾನು ಇದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ನಮ್ಮ ಈ ಒಂದು ಸಂಭಾಷಣೆ ನಮ್ಮ ಸಾನಿಧ್ಯ ಅವ್ರ ಜೊತೆ ಹೀಗೆ ಒಂದು ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಬನ್ನಿ ಒಂದು ಹಾಡನ್ನ ಕೇಳೋಣ, ನಮ್ಮ ಒಂದು ಕನ್ನಡ ಹಾಡನ್ನ. ಹೀಗೆ ಕೇಳ್ತಾ ಇರಿ, ನಮ್ಮ ಸಂದರ್ಶನ ಸಾನಿಧ್ಯ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ತಿಳ್ಕೋಬಹುದು ಫ್ರೆಂಡ್ಸ್, ನಾನು ಯಾವಾಗಲೂ ಎವ್ರಿ ವಾರ ಈ ಮನೆಯಲ್ಲೇ ಮದ್ದು ಅಂದ್ರೆ ಮನೆಯಲ್ಲೇ ಸಿಗುವ ಒಂದು ಪದಾರ್ಥದಲ್ಲಿ ಹೇಗೆ ನೀವು ಮದ್ದು ಮಾಡ್ಕೋಬಹುದು ಅಂತ ಈ ವಾರದ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಾನು ತಗೊಂಡಿರೋ ವಸ್ತು ಕೊತ್ತಂಬರಿ ಸೊಪ್ಪು. ಅದನ್ನ ಸಿಲಾಂಟ್ರೋ ಮತ್ತೆ ಕೊರಿಯಾಂಡರ್ ಲೀವ್ಸ್ ಅಂತ ಕೂಡ ಕರೀತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಎಲ್ಲರ ಮನೆ ಅಡುಗೆಯಲ್ಲಿ ತುಂಬಾ ರುಚಿ ಕೊಡುವ ಸೊಪ್ಪೆಂದರೆ ಕೊತ್ತಂಬರಿ ಸೊಪ್ಪು. ಪ್ರತಿಯೊಬ್ಬರ ಮನೆಯಲ್ಲೂ ಕೊತ್ತಂಬರಿ ಸೊಪ್ಪು ಮುಖ್ಯ ಸ್ಥಾನವನ್ನು ಪಡೆದಿದೆ. 6 ಪಾಕ ಪದ್ಧತಿಗಳಲ್ಲಿ ಹಸಿರು ಕೊತ್ತಂಬರಿಯನ್ನು ಆಹಾರದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಅದರ ಪರಿಮಳ ತುಂಬಾ ಉಲ್ಲಾಸಕರವಾಗಿರುತ್ತದೆ. ಕೊತ್ತಂಬರಿ ಸೊಪ್ಪು ಒಂದು ಪರಿಣಾಮಕಾರಿ ಗಿಡಮೂಲಿಕೆಯಾಗಿದ್ದು ಹಲವಾರು ಆರೋಗ್ಯಕಾರಿ ಪ್ರಯೋಜನವನ್ನು ಹೊಂದಿದೆ. ಆಹಾರಕ್ಕೆ ಬಳಕೆಯಾಗುವುದರ ಜೊತೆಗೆ ಈ ಕೊತ್ತಂಬರಿ ಸೊಪ್ಪು ಹಲವಾರು ಕಾಯಿಲೆಗಳನ್ನು ಗುಣಪಡಿಸಲು ನೆರವಾಗುತ್ತದೆ. ಇದರಲ್ಲಿ ಅತ್ಯದ್ಭುತ ಔಷಧೀಯ ಗುಣಗಳಿವೆ. ಇದು ಮೆಗ್ನೀಷಿಯಂ, ವೈಟಮಿನ್ ಎ, ಸಿ, ಕ್ಯಾಲ್ಸಿಯಂ, ಕಬ್ಬಿಣ, ಫೈಬರ್, ಖನಿಜಗಳು, ರಂಜಕ, ಪ್ರೋಟೀನ್, ನಾರು, ನೀರು, ಪೊಟ್ಯಾಷಿಯಂನಂತಹ ವಿವಿಧ ಪೋಷಕಾಂಶಗಳಿಂದ ತುಂಬಿವೆ. ಕೊತ್ತಂಬರಿ ಸೇವನೆಯಿಂದ ಕಣ್ಣುಗಳಿಗೆ ಉಂಟಾಗುವ ವಯೋಸಹಜ ಬೇನೆಗಳು, ಒತ್ತಡದಿಂದ ಕಣ್ಣುಗಳಲ್ಲಾಗುವ ಆಯಾಸವನ್ನು ಪರಿಹರಿಸುತ್ತದೆ. ಮೂಗಿನಲ್ಲಿ ಆಗುವಂತಹ ರಕ್ತಸ್ರಾವಕ್ಕೆ ಈ ಕೊತ್ತಂಬರಿ ಸೊಪ್ಪು ಒಂದು ದಿವ್ಯೌಷಧಿ. ತಾಜಾ ಕೊತ್ತಂಬರಿ ಸೊಪ್ಪಿನಲ್ಲಿ ಬೂಸ್ಟ್ ನಿವಾರಕ, ನಂಜು ನಿವಾರಕ, ನಂಜು ನಿರೋಧಕ ಇರುವುದರಿಂದ ಹಲವಾರು ಚರ್ಮವ್ಯಾಧಿಗಳನ್ನು ಗುಣಪಡಿಸುತ್ತದೆ. ಬಾಯಿ ಹುಣ್ಣನ್ನು ನಿವಾರಿಸುತ್ತದೆ. ಬಾಯಿಯ ದುರ್ವಾಸನೆ ತೊಲಗಿಸುತ್ತದೆ. ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಸಿ ಕೊತ್ತಂಬರಿ ಸೊಪ್ಪನ್ನು ತಿನ್ನುವುದರಿಂದ ಜ್ಞಾಪಕ ಶಕ್ತಿ ಕೂಡ ಹೆಚ್ಚುತ್ತದೆ. ಕೊತ್ತಂಬರಿ ಸೊಪ್ಪು 1 ಹಿಡಿ ಪ್ಲಸ್ 1 ಟೀ ಸ್ಪೂನ್ ಮೆಂತೆ ಪ್ಲಸ್ 2 ಟೀ ಸ್ಪೂನ್ ತೆಂಗಿನ ಎಣ್ಣೆ ಸೇರಿಸಿ ನುಣ್ಣಗೆ ಅರೆದು ವಾರದಲ್ಲೊಮ್ಮೆ ತಲೆಗೆ ಲೇಪಿಸಿ ಸ್ನಾನ ಮಾಡುವುದರಿಂದ ತಲೆ ಕೂದಲು ಉದುರುವುದನ್ನು ತಡೆಯುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಗರ್ಭಿಣಿಯಾದ ಹೊಸತಲ್ಲಿ ಕೆಲವರಿಗೆ ವಾಂತಿ ಸಮಸ್ಯೆ ಇರುತ್ತದೆ. ಇದಕ್ಕಾಗಿ 1 ಕಪ್ಪು ಕೊತ್ತಂಬರಿ ಸೊಪ್ಪು 1 ಕಪ್ಪು ಸಕ್ಕರೆ ನೀರು ಸೇರಿಸಿ ಚೆನ್ನಾಗಿ ಕುದಿಸಿ ತಣ್ಣಗಾದ ನಂತರ ಸೇವಿಸುವುದರಿಂದ ಉಪಶಮನ ಪಡೆಯಬಹುದು. ಇದು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರ ನಿಯಮಿತ ಸೇವನೆಯು ಹೃದಯ ಸಂಬಂಧಿ ರೋಗಗಳು, ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹೀಗೆ ಇದು ಸರ್ವ ರೋಗಕ್ಕೂ ರಾಮಬಾಣ. ಸೊ ಫ್ರೆಂಡ್ಸ್, ಈ ಒಂದು ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಸೊ
ಸೊ ನಾವಂತೂ ನಮ್ಮ ಒಂದು ಸೌತ್ ಸೈಡ್ ಆಗ್ಲಿ ಒಂದು ನಾರ್ತ್ ಸೈಡ್ ಆಗ್ಲಿ ತುಂಬಾ ಪ್ರತಿಯೊಂದಕ್ಕೂ ನಾವು ಎಲ್ಲ ಕುಕ್ ಎಲ್ಲ ಮಾಡಾದ್ಮೇಲೆ ಗಾರ್ನಿಶ್ ಮಾಡೋದಕ್ಕಂತೂ ಖಂಡಿತ ಹಾಕ್ತಿವಿ. ಸಲಾಡ್ ಅಲ್ಲೂ ಕೂಡ ತುಂಬಾ ಉಪಯೋಗಿಸ್ತೀವಿ. ಐ ಥಿಂಕ್ ಕೊತ್ತಂಬರಿ ಸೊಪ್ಪಿಲ್ಲ ನಾವು ಕುಕಿಂಗ್ ಇಲ್ಲ ಅಂತಾನೆ ಹೇಳ್ಬೋದು. ಅದೊಂಥರ ಒಳ್ಳೆಯ ಟೇಸ್ಟ್ ಕೂಡ ಕೊಡುತ್ತೆ. ಅದನ್ನ ನೀವೇನ್ ಬೇಯಿಸೋದು ಬೇಕಾಗಿಲ್ಲ, ಜಸ್ಟ್ ಫ್ರೆಶ್ ಆಗಿ ಗಾರ್ನಿಶ್ ಮಾಡಿದ್ರೆ ಅದು ತುಂಬಾ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ, ಆಹಾರಕ್ಕೆ ಒಂದು ಒಳ್ಳೆಯ ರುಚಿಯನ್ನು ಕೂಡ ಕೊಡುತ್ತೆ. ಸೊ ನಿಮ್ಗೆ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತಾನು ತಿಳ್ಕೊಂತೀನಿ. ಹಾಗೆ ಬನ್ನಿ ಫ್ರೆಂಡ್ಸ್, ಈ ವಾರ ಯಾವ ಒಂದು ಮೂವಿಗಳು ರಿಲೀಸ್ ಆಗಿದೆ ಕನ್ನಡ ಮೂವಿ ಅಂತ ನಾವು ಪ್ರತಿ ವಾರ ಈ ಒಂದು ಕನ್ನಡ ಚಲನಚಿತ್ರಗಳ ಬಗ್ಗೆ ಕೂಡ ಒಂದು ಸೆಗ್ಮೆಂಟ್ ಮಾಡ್ತೀವಿ. ಇದು ಕ್ರಶ್ ಅಂತ ಒಂದು ಹೊಸ ಮೂವಿ ರಿಲೀಸ್ ಆಗಿದೆ. ಇದೊಂದು ಡ್ರಾಮಾ ಮತ್ತೆ ರೊಮ್ಯಾನ್ಸ್ ಚಿತ್ರ. ನಿರ್ದೇಶಕರು ಅಭಿ ಎನ್ ಅಂತ. ಪ್ರಮುಖ ಪಾತ್ರದಲ್ಲಿದ್ದಾರೆ ಎಸ್ ಪಂಚಿ, ಪ್ರತಿಭಾ ಸುಪ್ಪಿಮಠ್ ಹಾಗೆ ಮಂಜುನಾಥ್ ಹೆಗಡೆ ಅವರು. ಹಾಗೆ ಇನ್ನೊಂದು ಮೂವಿ ಅದರ ಹೆಸರು ಕ್ಲಿಕ್ ಅಂತ, ಅದು ಒಂದು ಕಾಮಿಡಿ ಡ್ರಾಮಾ. ಅದನ್ನ ನಿರ್ದೇಶಿಸಿದ್ದಾರೆ ಶಶಿಕುಮಾರ್ ಮಂಡ್ಯ. ಹಾಗೆ ಪ್ರಮುಖ ಪಾತ್ರದಲ್ಲಿದ್ದಾರೆ ಪವನ್ ಬಸೂರ್, ಕಾರ್ತಿಕ್ ಕದಂಬ, ರಚನಾ ದಶರಥ್. ಸೊ ಈ ವಾರ 2 ಮೂವಿ, ಕ್ಲಿಕ್ ಮತ್ತೆ ಕ್ರಶ್ ಅಂತ. ಒಂದು ಎಲ್ಲ ಒಂದು ಇಂಗ್ಲಿಷ್ ನೇಮ್ ಇದೆ, ಒಂಥರ ಕ್ಯಾಚಿ ನೇಮ್ ತರ ಇದೆ ಅಲ್ಲ, ಕ್ರಶ್ ಮತ್ತೆ ಕ್ಲಿಕ್ ಅಂದ್ಬಿಟ್ಟು. ಸೊ 2 ಒಂದು ಡ್ರಾಮಾ, ಒಂದು ರೊಮ್ಯಾನ್ಸ್ ಈ ತರ ಚಿತ್ರ. ಸೊ ನಮ್ಮ ಇಂಡಿಯಾದಲ್ಲೆಲ್ಲ ರಿಲೀಸ್ ಆಗಿರುತ್ತೆ, ಕರ್ನಾಟಕದಲ್ಲಿ ಇಲ್ಲೆಲ್ಲ OTT ಯಲ್ಲಿ ಬರೋ ತನಕ ನೀವು ಕಾಯ್ಬೇಕಂತ ಅನ್ಕೊಳ್ತೀವಿ. ಸೊ ನಿಮ್ಗೆ ಎಲ್ಲ ಮಾಹಿತಿ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ಒಂದು ಸಂದರ್ಶನ ಸಾನಿಧ್ಯ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ನಾವು ಸಾನಿಧ್ಯ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು, ಅವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ, ಹೇಗೆ ಅವರು ಭರತನಾಟ್ಯ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು, ಭರತನಾಟ್ಯಂ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ತುಂಬಾ ಮಾಹಿತಿ ಕೊಟ್ರು. ಸೊ ಅದ್ರ ಜೊತೆ ಈ ಸಾನಿಧ್ಯ ಅವರು ಹಲವಾರು ಲೆಕ್ಕವಿಲ್ಲದಷ್ಟು ಸಾಮಾಜಿಕ ಮತ್ತೆ ಸಮುದಾಯ ಕಾರ್ಯಕ್ರಮಗಳಲ್ಲಿ, ಹಾಗೆ ಪಾರ್ಲಿಮೆಂಟ್ ಹೌಸ್ ಆಫ್ ಆಸ್ಟ್ರೇಲಿಯಾದಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹಾಗೆ ನಾಟ್ಯ ನಿವೇದನ್ ಸ್ಕೂಲ್ ನಲ್ಲಿ ನೃತ್ಯ ಸಂಯೋಜಕಿಯಾಗಿ ಹಲವಾರು ಕಾರ್ಯಾಗಾರಗಳಲ್ಲಿ ಅಂದ್ರೆ ವರ್ಕ್ಶಾಪ್ಸ್ ಗಳಲ್ಲಿ ಸಹಾಯವನ್ನ ಮಾಡಿದ್ದಾರೆ. ಹಾಗೆ ಇದು ಇನ್ಕ್ಲೂಡಿಂಗ್ ಸಲಂಗ ಪೂಜಾ, ತಿಲ್ಲಾನ ಮತ್ತೆ ಸೂರ್ಯ ಕೌತವಂ. ಸೊ ಇವ್ರ ಬಗ್ಗೆನೇ ಇವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಇವ್ರು ಎಷ್ಟೊಂದು ಪ್ರೋಗ್ರಾಮ್ಸ್ ನೆಲ್ಲ ಅಟೆಂಡ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೊಡಿ ಸಾನಿಧ್ಯ ಅವರೇ. ಶೋರ್. ಸೊ ಪ್ರೋಗ್ರಾಮ್ಸ್ ಗಾಡ್ ನಾನು ಕೌಂಟ್ ಮಾಡಕ್ಕೆ ಆಗಲ್ಲ, ಎಷ್ಟು ಕೌಂಟ್ಲೆಸ್ ಅಂತ ಕೌಂಟ್ಲೆಸ್ ಡೆಫಿನೆಟ್ಲಿ ಓವರ್ 30-40 ಪ್ರೋಗ್ರಾಮ್ಸ್, 40 ಮೇಲೆ ಫಾರ್ ಶೋರ್. ನಾನು ರೀಸೆಂಟ್ ಆಗಿ ಇವ್ರ ಪ್ರೋಗ್ರಾಮ್ SVKV ಅಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಿಮ್ಮ ಪರ್ಫಾರ್ಮೆನ್ಸ್ ವೆರಿ ಪವರ್ಫುಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನಿಮ್ ಜೊತೆ ನಿಮ್ಮ ಒಬ್ರು ಕೊಲೀಗು ಕೂಡ ಡ್ಯಾನ್ಸ್ ಮಾಡಿದ್ರು. ಒಂದು ಶಿವನ ಸಾಂಗ್ ಅಂತ ಅನ್ಕೊಳ್ತೀನಿ, ಶಿವನ ನೃತ್ಯನ ಯಾವ್ದೋ ಇರ್ಬೇಕು ಅನ್ಸುತ್ತೆ. ವೆರಿ ಪವರ್ಫುಲ್ ಪರ್ಫಾರ್ಮೆನ್ಸ್, ತುಂಬಾ ಚೆನ್ನಾಗಿತ್ತು. ಅದೇ ಪರ್ಫಾರ್ಮೆನ್ಸಸ್ ತುಂಬಾ ಪರ್ಫಾರ್ಮೆನ್ಸಸ್ ಸಿನ್ಸ್ ಯಂಗ್ ಕೊಟ್ಟಿದ್ದೀನಿ. ಅಂಡ್ ಒಂದು ಹೈಲೈಟ್ ಅಂತ ಹೇಳಕ್ಕಾಗಲ್ಲ. ಐ ಥಿಂಕ್ ಎವ್ರಿ ಪರ್ಫಾರ್ಮೆನ್ಸ್ ಆನ್ ಇಟ್ಸ್ ಓನ್ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಲ್ವಾ. ಸೊ ಡಿಫ್ರೆಂಟ್ ಇವೆಂಟಿಗೆ ಪರ್ಫಾರ್ಮ್ ಮಾಡೋದು ಅಥವಾ ಎಸ್ಪೆಷಲಿ ಟೆಂಪಲಿಗೆ ಮಾಡುವಾಗ ಆ ಫೀಲಿಂಗೇ ಡಿಫ್ರೆಂಟ್. ಟೆಂಪಲ್ ಅಥವಾ ಏನಾದ್ರೂ ಟೆಂಪಲ್ ರಿಲೇಟೆಡ್ ಇವೆಂಟ್ ಇರುವಾಗ ಪರ್ಫಾರ್ಮ್ ಮಾಡಿದ್ರೇನೆ ಇಟ್ಸ್ ಡಿವೋಷನಲ್. ಎಕ್ಸಾಕ್ಟ್ಲಿ, ಇಟ್ ಫೀಲ್ಸ್ ವೆರಿ ಗುಡ್, ಒಂಥರ ಡಿಫ್ರೆಂಟ್ ಫೀಲಿಂಗ್ ಸ್ಟೇಜ್ ಮೇಲೆ. ಸೊ ಇಟ್ಸ್ ವೆರಿ ನೈಸ್. ಅಂಡ್ ಅದ್ ಬಿಟ್ರೆ ಜಾಸ್ತಿ ಪ್ರೊಡಕ್ಷನ್ಸ್ ಮಾಡಿದೀವಿ ನಾವು. ಸೊ ಪ್ರೊಡಕ್ಷನ್ಸ್ ಮಾಡುವಾಗ ನಮ್ಮ ಟೀಚರ್ಸ್ ಜೊತೆ ಡ್ಯಾನ್ಸ್ ಮಾಡುವಾಗ್ಲೂ ಚೆನ್ನ, ದಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್. ಅಂಡ್ ಈವನ್ ಪ್ರೊಡಕ್ಷನ್ಸ್ ಲೀಡ್ ಅಪ್ ಗೆ ರಿಹರ್ಸಲ್ಸ್ ಎಲ್ಲ ನಡೆಯುತ್ತಲ್ಲ, ಅದು ಒಂಥರ ಇಟ್ ಗಿವ್ಸ್ ಯು ಅ ನೈಸ್ ಮೈನ್ ಸ್ಟೇಜ್ ಮೇಲೆ ಹೋಗೋವಾಗ. ಸೊ ದಟ್ಸ್ ಗುಡ್. ಅಂಡ್ ಅದು ಬಿಟ್ರೆ ಐ ಥಿಂಕ್ ನಂಗೆ ಮೈನು ಹೆಲ್ಪ್ ಆಗಿದ್ದು ಫಾರ್ ಶೈವಿ ಇಸ್ ವೆಲ್ ಅಂದ್ರೆ ನಮ್ಮ ಟೀಚರ್ ಇವಾಗ ಇಂಡಿಯಾಗೆ ಹೋಗಿ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನಿಖಿಲಾ ಆಂಟಿ ಹಸ್ ಗಿವನ್ ಮೆನಿ ಪರ್ಫಾರ್ಮೆನ್ಸಸ್ ಇಂಡಿಯಾಲು. ಐ ಥಿಂಕ್ 2019 ಹೋಗಿದ್ರು. ಅಂಡ್ ಆ ಟೈಮಲ್ಲಿ ನಾಟ್ಯ ನಿವೇದನ್ ಸ್ಟಿಲ್ ಹ್ಯಾವ್ ಟು ರನ್ ಅಲ್ವಾ, ಬಿಕಾಸ್ ಅವ್ರದ್ದು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಟೂ ಮಂತ್ಸ್ ಹತ್ತಿರ 6 to 8 weeks ನಾನು ಕ್ಲಾಸಸ್ ತಗೊಂಡಿದ್ದೆ. ಅಂಡ್ ದಟ್ ವಾಸ್ ಗುಡ್ ಫಾರ್ ಮೀ ಬಿಕಾಸ್ ಇಟ್ ವಾಸ್ ಅ ಗುಡ್ ಇಂಡಿಕೇಶನ್ ಆನ್ ಇದೆ ನಂಗೆ ಪರ್ಸ್ಯೂ ಮಾಡಕ್ಕೆ ಇಷ್ಟನಾ, ಇಷ್ಟು ಕ್ಲಾಸ್ ಇಷ್ಟು ಸ್ಟೂಡೆಂಟ್ಸ್ ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಅಂತ. ಅಂಡ್ ದಟ್ ವಾಸ್ ನೈಸ್. ಸೊ ಆ 6 to 8 weeks went by so quickly and I thoroughly enjoyed that. And it was nice because ನಮ್ಮ ಟೀಚರ್ಸ್ ಎಲ್ಲ ನಮ್ಗೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ನಮ್ಗೆ ಎಷ್ಟು ಆಪರ್ಚುನಿಟೀಸ್ ಕೊಡ್ತಾನೆ ಇರ್ತಾರಲ್ವಾ. ಲೈಕ್ ಎವ್ರಿ ಟೈಮ್ ಏನಾದ್ರೂ ಪರ್ಫಾರ್ಮೆನ್ಸ್ ಬಂದ್ರೆ ನಿಖಿಲಾ ಆಂಟಿಯಿಂದ ಫಸ್ಟ್ ಕೇಳ್ತೀವಿ ನಾವು ರೆಡಿ ಇದೀರಾ ಅಂತ. ಸೊ ಫಾರ್ ಅಸ್ ಇಟ್ ವಾಸ್ ನೈಸ್ ದಟ್ ಅವ್ರಲ್ಲಿ ಹೋಗಿ ಪರ್ಫಾರ್ಮ್ ಮಾಡೋವಾಗ ವಿ ವರ್ ಏಬಲ್ ಟು ಕೀಪ್ ನಾಟ್ಯ ನಿವೇದನ್ ಗೋಯಿಂಗ್ ಅಂತ. ಅಂಡ್ ದಟ್ ವಾಸ್ ರಿಯಲಿ ಗುಡ್. ಅಂಡ್ ಅದಾದ್ಮೇಲೆ ಕೋವಿಡ್ ಟೈಮಲ್ಲಿ ಅವರು ಆನ್ಲೈನ್ ಕ್ಲಾಸಸ್ ಶುರು ಮಾಡಿದ್ರು.
And online classes were good because makluge it was a way to still dance and keep connected to the dance community. But during some ease of restrictions time alli ನಾವು workshops ಇಟ್ಟಿದ್ವಿ. So ನಾನು ಆಂಟಿ ಜೊತೆ I developed a whole, like I curated a whole workshop. I think 3 workshops ಜೊತೆಗೆ ಮಾಡಿದ್ವಿ ನಾವು. And ಆ ವರ್ಕ್ಶಾಪ್ಸ್ ಅಲ್ಲಿ ಹೆಂಗೆ ಅಂದ್ರೆ ಲೈಕ್ ಮಕ್ಕಳಿಗೆ ಇಂಟ್ರೊಡಕ್ಷನ್ ಟು ಅಭಿನಯ ಅಥವಾ ಹಸ್ತ ಮುದ್ರಾಸ್, ಹ್ಯಾಂಡ್ ಮೂವ್ಮೆಂಟ್ಸ್ ಅಲ್ಲಿ ಹೆಂಗೇನಾದ್ರೂ ಸ್ಟೋರಿ ಟೆಲ್ಲಿಂಗ್ ಮಾಡ್ಬೋದು, ಜಾಸ್ತಿ ಯೋಗ ಎಕ್ಸಸೈಸ್ ವಾರ್ಮ್ ಅಪ್ ಸ್ಟ್ರೆಚಸ್ ಅದರಿಂದ ಇಂಪಾರ್ಟೆನ್ಸ್ ಏನು, ಲೈಕ್ ಯಾವ ಪಾರ್ಟ್ ಆಫ್ ದ ಬಾಡಿ ಇಂದ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ವಿತ್ ವಿಚ್ ಯೋಗ ಪೋಸಸ್ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ದಟ್ ವಾಸ್ ನೈಸ್. ಅಂಡ್ ಅಗೇನ್ ದಟ್ ವಾಸ್ ಅನದರ್ ರೀಸನ್ ಲೈಕ್ ನಂಗೆ ಟು ಥಿಂಕ್ ಓಕೆ ನಂಗೆ ಟೀಚಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತ. So all that was kind of helpful for me nange. And then the final piece was in 2022. ಆ year ನಾನು ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಿದ್ದು. ಆ yearಲ್ಲಿ ನಾನು at least ಒಂದು around 4-5 pieces choreograph ಮಾಡಿದ್ದೆ for 3 different tillanas and a Surya Kautvan. So adu alla salangai poojeಗೆ ಮಾಡಿದ್ದು. Again there were students that had about 4-5 ವರ್ಷ experience and they were ready to be on stage and have their bells presented to them. So ಅದಕ್ಕೆ ನಂಗೆ again choreography I enjoyed and I think avaglinda it felt like okay this is right for me, this feels good, now I know I'm ready to do all of this anta. So I think our process inda I was able to then confidently start Shaivee School of Dance, and then all these performances kottiddu was just it was just another kick for me in the right direction ashte. ವೆರಿ ನೈಸ್. ಸೊ ನೀವು ಅಷ್ಟೇ, ನಿಖಿಲ ಅವರು ಅಷ್ಟೇ ಎಷ್ಟೊಂದು ಲೆಕ್ಕವಿಲ್ಲದಷ್ಟು ಪರ್ಫಾರ್ಮೆನ್ಸಸ್ ಮಾಡಿದ್ದಾರೆ. ಅವರು ನಿಮ್ಮ ಗುರುಗಳು ಅಂತ ಹೇಳಿದ್ರೆ ಅವರ ಗುರುಗಳಿಂದನೂ ಕೂಡ ನೀವು ಕಲ್ತ್ಕೊಂಡಿದ್ದೀರಾ ಅಂತ ಹೇಳಿದ್ರಿ. ಸೊ ಇದೊಂದು ನಾನ್ ಸ್ಟಾಪ್ ಲರ್ನಿಂಗ್. ಸೊ ಇದೊಂದು ಯಾರು ಸೇರ್ಕೋತೀನಿ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಲೈಕ್ ಅದು ಇರ್ಬೇಕು ಅಲ್ವಾ, ಲೈಕ್ ನಾನು ಕಂಟಿನ್ಯೂ ಮಾಡ್ತೀನಿ, ಅದನ್ನ ಸ್ಟಾಪ್ ಮಾಡೋದಿಲ್ಲ ಅನ್ನೋದು ಒಂದು ಅವರಲ್ಲಿ ಇರ್ಬೇಕು ಯಾವಾಗ್ಲೂ ಅಲ್ವಾ. ಯಾಕಂದ್ರೆ ಯಾವ್ದೇ ಒಂದು ನೀವು ಕಮಿಟ್ ಆದ್ರೆ ಯು ಹ್ಯಾವ್ ಟು ಕಂಟಿನ್ಯೂ ನೋ ಮ್ಯಾಟರ್ ವಾಟ್ ಅಲ್ವಾ. ಯಾವ್ದೋ ಒಂದು ಕಷ್ಟ ಬಂದ್ರೆ ನಾನೇ ಚಿಕ್ಕಳಿದ್ದಾಗ ನಾನು ಭರತನಾಟ್ಯಂ ಸೇರ್ಕೊಂಡೆ, ನಾನು ಸಂಗೀತನೂ ಸೇರ್ಕೊಂಡೆ, ಬಟ್ ನಾನು ಯಾವ್ದು ಕಾರಣಾಂತರದಿಂದ ನಾನು ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಸಮ್ ಪರ್ಸನಲ್ ರೀಸನ್ ಇಂದೆಲ್ಲ ಮಾಡ್ಲಿಲ್ಲ. ಬಟ್ ಇವಾಗ ಸಂಗೀತ ಕಲ್ತ್ಕೊಳ್ತಾ ಇದ್ದೀನಿ ಕ್ಲಾಸಿಕಲ್. ಇವಾಗ ಅಂದ್ರೆ ನಾನೇನ ಹೇಳ್ಬೇಕಂದ್ರೆ ಲೈಕ್ ಅದಕ್ಕೇನೋ ಒಂದು ಏಜ್ ಬಾರ್ ಅನ್ನೋದೆಲ್ಲ ಏನಿಲ್ಲ, ಕಲಿಯಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ರೆ. ಯಾಕಂದ್ರೆ ನಿಖಿಲ ಕಿರಣ್ ಅವರು ದೊಡ್ಡ ಅಡಲ್ಟ್ ಕ್ಲಾಸ್ ಕೂಡ ಮಾಡ್ತಾರೆ, ತುಂಬಾ ಫನ್ ಅಂತ ಹೇಳ್ತಾರೆ. ಅದರಲ್ಲಿ ಲೈಕ್ ನಾಟ್ ಜಸ್ಟ್ ಯು ಲರ್ನ್ ಭರತನಾಟ್ಯಂ, ಸೊ ನೀವು ಅದ್ರ ಒಂದು ನೆಟ್ವರ್ಕ್ ಮಾಡ್ಬೋದು, ಕೊಲಾಬ್ರೇಷನ್ ಕೂಡ ಮಾಡ್ಬೋದು, ತಿಳ್ಕೊಬಹುದು, ಬೇರೆ ಬೇರೆ ಯು ಮೀಟ್ ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಎಲ್ಲ ಇರುತ್ತೆ. ಒಂದು ಎಕ್ಸರ್ಸೈಸ್ ಅಂತಾನೆ ಹೇಳ್ಬೋದು, ಇಟ್ ಕನೆಕ್ಟ್ಸ್ ಯುವರ್ ಮೈಂಡ್ ಬಾಡಿ ಅಂಡ್ ಸೋಲ್ ಅಂತ ಕೂಡ ಹೇಳ್ಬೋದು. ಈ ಒಂದು ಭರತನಾಟ್ಯಂ ಇಟ್ಸ್ ಕೈಂಡ್ ಆಫ್ ಫಾರ್ಮ್ ಆಫ್ ಡೂಯಿಂಗ್ ಅದರ್ ಫಾರ್ಮ್ ಆಫ್ ಅದರ್ ಎಕ್ಸರ್ಸೈಸ್. ಲೈಕ್ ನೀವು ಜಿಮ್ಗೆ ಹೋಗಿ ಮಾಡೋ ಬದಲು ಅಥವಾ ನೀವೊಂದು ಏರೋಬಿಕ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಮಾಡೋದಕ್ಕೆ ಒಂದು ಆಲ್ಟರ್ನೇಟಿವ್ ಆಗಿ ಇದೊಂದು ನೃತ್ಯದ ಮೂಲಕ ನೀವೊಂದು ಎಕ್ಸರ್ಸೈಸ್ ಕೂಡ ಆಗುತ್ತೆ ಮೈಂಡ್ ಬಾಡಿ. ಸೊ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಆರ್ಟ್ಸ್ ಇಟ್ಸ್ ಆಲ್ವೇಸ್ ಲೈಕ್ ದಟ್, ಇಟ್ಸ್ ವೆರಿ ಹೆಲ್ತಿಯರ್ ಫಾರ್ ಯು, ಕೀಪ್ ಯುವರ್ ಮೈಂಡ್ ಆಕ್ಟಿವ್ ಅಂತಾನು ಹೇಳ್ತಾರೆ. ಫ್ಯೂಚರ್ ಅಲ್ಲಿ ಯಾವ್ದು ಈ ಡಿಮೆನ್ಷಿಯಾ ಇರ್ಬೋದು, ಯಾವುದೇ ಒಂದು ಕಾಯಿಲೆಗಳು ಕೂಡ ಬರೋದಿಲ್ಲ, ಎಲ್ಲ ದೂರ ಆಗುತ್ತೆ ಅಂತ, ರಿಸ್ಕ್ ಕಡಿಮೆ ಇರುತ್ತೆ ಅಂತ. ಹೌದು. ಅಂಡ್ ಭರತನಾಟ್ಯಂ ಅಲ್ಲಿ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಇಸ್ ಮೂವಿಂಗ್ ಅಲ್ಲ. ಸೊ ಈವನ್ ಮೈಂಡ್ ಲೈಕ್ ಡ್ಯಾನ್ಸ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಒಂದು ವರ್ಣ ಮಾಡ್ಬೇಕಂದ್ರೆ ಇಟ್ಸ್ ಫ್ರಮ್ ಮಿನಿಮಮ್ 20 to 45 minutes ಆಗ್ಬೋದು. ಅದನ್ನ ಕಲಿಬೇಕಂಡ್ ಸ್ಟೇಜ್ ಮೇಲೆ ಮಾಡ್ಬೇಕಂದ್ರೆ ಅಷ್ಟು ನಾಟಕ ಶಕ್ತಿ ಇಟ್ಸ್ ರಿಯಲಿ ಗುಡ್ ಇನ್ ಆಲ್ ಫಾರ್ಮ್ಸ್. It covers every part of movement for the body. So definitely like age restriction illa. I think the only thing is a commitment ಬೇಕು and you need to keep that passion going. ಹೌದು, ಕಲಿಯೋದಕ್ಕೆ. ಹಾಗೆ ನೀವು ನನ್ ಗೊತ್ತು ನಮ್ ಕೇಳ್ತಾ ಇರೋ ಶ್ರೋತೃಗಳಿಗೆ ಅವ್ರು ನೋಡಕ್ ಆಗಲ್ಲ, ಬಟ್ ನಮ್ಗೆ ವಿಡಿಯೋ ಮೇಲೆ ನಾವು ರಿಲೀಸ್ ಮಾಡ್ತೀವಿ. ಮುದ್ರೆಗಳ ಬಗ್ಗೆ ಯಾವ್ದಾದ್ರು ಒಂದೆರಡು ಮುದ್ರೆಗಳನ್ನ ತೋರಿಸಿ ಅದ್ರ ಬಗ್ಗೆ ಹೇಳಕ್ ಆಗತ್ತಾ ನೀವು? ಶೋರ್. ಅಂದ್ರೆ ಸೊ ಮುದ್ರಾಸ್ ಹಸ್ತಾಸ್ ಇದೆ. ಸೊ ಸಂಯುಕ್ತ ಅಸಂಯುಕ್ತ ಹಸ್ತಗಳು, ಯೂಶಲಿ ಅದು ಸಿಂಗಲ್ ಅಂಡ್ ಡಬಲ್ ಹ್ಯಾಂಡ್ ಜೆಸ್ಚರ್ಸ್ ಅಂತ ಹೇಳ್ತೀವಿ. ಈ ಮುದ್ರಾಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಟೆಲ್ ದ ಸ್ಟೋರೀಸ್. ಸೊ ಸರ್ಟನ್ ಮುದ್ರಾಸ್ ಸರ್ಟನ್ symbolism ಒಂಥರ ಡಿಸ್ಕ್ರಿಪ್ಷನ್ ಕೊಡುತ್ತೆ ಕಥೆಯಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನಾವು ಶಿವನ್ ತೋರಿಸ್ಬೇಕಂದ್ರೆ ಯಾವಾಗ್ಲೂ ಹಿಂಗ್ ನೋಡ್ತೀರಲ್ವಾ ಶಿವನ, ಅಂಡ್ ಇದೆರಡು ಪತಾಕ ಈ ತರ. ಸೊ ಯೂಶಲಿ ಹಿಂಗ್ ಮಾಡಿದ್ರೆ ಶಿವ, ಅಂಡ್ ಒಂದೊಂದ್
ದೇವ್ರು ಡಿಪಿಕ್ಷನ್ ಮಾಡುವಾಗ ಒಂದೊಂದು ಮುದ್ರಾನ ಎಕ್ಸಾಕ್ಟ್ಲಿ. ಅಂಡ್ ದೆನ್ ಇನ್ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ರಾಮ ಅಂತ ತೋರಿಸ್ಬೇಕಂದ್ರೆ ಹಿಂಗೆ ತಕ್ಷಣ ಗೊತ್ತಾಗುತ್ತೆ. ಸೊ ಐ ಥಿಂಕ್ ನಟರಾಜನು ಅಷ್ಟೇ ಈಶ್ವರ ಪೋಸ್ ಅಲ್ಲೇ ಮಾಡ್ತಾರೆ. ಹೌದು. ಸೊ ಐ ಥಿಂಕ್ ಈವನ್ ಭರತನಾಟ್ಯಂ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಪರ್ಫಾರ್ಮೆನ್ಸಸ್ ನೋಡುವಾಗ್ಲೇ ಒಬ್ಬೊಬ್ರು ಗೊತ್ತಾಗೋಗತ್ತೆ ಯಾವ ದೇವ್ರ ಮೇಲೆ ಪರ್ಫಾರ್ಮೆನ್ಸ್ ನಡೀತಾ ಇದೆ ಅಂತ. ಸೊ ಲೈಕ್ ಏನಂದ್ರೆ ನೀವು ಒಂದು ಡ್ಯಾನ್ಸ್ ಮೂಲಕ ಅವರ ಹೇಳೋ ಒಂದು ಹಾಡು, ಆ ಹಾಡಿನ ಮೀನಿಂಗ್ ನ ಇವರು ಡ್ಯಾನ್ಸ್ ಮೂಲಕ ಒಂದು ಪ್ರೋಸೆಸ್ ಮಾಡಿ ತಕ್ಷಣ ಅವ್ರು ಏನಾದ್ರು ಒಂದು ಹೇಳಿದ್ರೆ ಪ್ರೋಸೆಸ್ ಮಾಡಿ ನೀವು ಆ ಮುದ್ರೆಗಳ ಮೂಲಕ ನೀವು ಅದನ್ನ ತೋರಿಸ್ತೀರಾ ಜನಗಳಿಗೆ. ಸೊ ಯಾರಿಗೆ ಒಂದು ಡ್ಯಾನ್ಸ್ ಗೆ ಅರ್ಥ ಆಗುತ್ತೆ, ಯಾರಿಗೆ ಗೊತ್ತಿರುತ್ತೆ ಅವ್ರಿಗಿನ್ನ ತುಂಬಾ ನೀಟಾಗಿ ಅರ್ಥ ಆಗುತ್ತೆ ಯಾವ ಮುದ್ರೆ ಇದು, ಯಾವ್ದ್ರ ಬಗ್ಗೆ. ಈ ಈಶ್ವರ ನಟರಾಜ್ ಅಂದ್ರೆ ಎಲ್ಲರಿಗೂ ಗೊತ್ತು ಆ ಮುದ್ರೆ ಅಲ್ವಾ, ತುಂಬಾ ಫೇಮಸ್. ಆಮೇಲೆ ವರಹ ಸಾಂಗ್ ಬಂದಾಗ ವರಹ ರೂಪನ ಎಲ್ಲರಿಗೂ ಈ ವರಹ ತುಂಬಾ ಫೇಮಸ್ ಆಯ್ತು, ಅದು ನಾನು ಕಲ್ತ್ಕೊಂಡೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಟು ಲರ್ನ್ ಆಕ್ಚುಲಿ. ಸೊ ಹಾಗೆ ಬನ್ನಿ, ನಂಗೆ ಇನ್ನೊಂದು ಕ್ವಶನ್ ಏನಂತ ಹೇಳಿದ್ರೆ, ಸೊ ಈಗ ಎಷ್ಟೊಂದು ಜನಕ್ಕೆ ಈ ಭರತನಾಟ್ಯಂ ಕಲಿಬೇಕು ಅಂತ ಹೇಳೋ ಆಸಕ್ತಿ ಇರೋರಿಗೆ, ಅವ್ರಿಗೆ ನೀವೇನು ಒಂದು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಅದು ಆಸೆ ಅಂತ ಇದ್ದಿ ಫ್ಯೂ ಇಯರ್ಸ್ ಅಥವಾ ವೀಕ್ಸ್ ಅದು ಒಂಥರ ತಲೆಯಲ್ಲಿ ಸಿಮರಿಂಗ್ ಫೀಲಿಂಗ್ ಆಗಿದ್ರೆ ಜಸ್ಟ್ ಜಾಯಿನ್. ಲೈಕ್ ಐ ಥಿಂಕ್ ಅದು ಹೆಸಿಟೇಷನ್ ಇರಬಾರ್ದು. ಐ ಥಿಂಕ್ ಯು ಶುಡ್ ಜಸ್ಟ್ ಜಾಯಿನ್ ನೋಯಿಂಗ್ ಲೈಫ್ ಲಾಂಗ್ ಕಮಿಟ್ಮೆಂಟ್ ಅದು. ಸೊ ಭರತನಾಟ್ಯಂನ ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಓ ಇದು ಅರಂಗೇಟ್ರಮೆ ಮಾಡಬೇಕು, ಪರ್ಫಾರ್ಮೆನ್ಸಸ್ ಕೊಡಬೇಕು, ಆ ಥರ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಐ ಥಿಂಕ್ ನೀವು ಡಿಸೈಡ್ ಮಾಡಿದ್ರೆ ಯಾಕೆ ಜಾಯ್ನ್ ಆಗ್ತಾ ಇದ್ದೀರಾ, ಏನ್ ಪರ್ಪಸ್, ನಿಮ್ಗೆ ಏನ್ ಇಂಪಾರ್ಟೆಂಟ್ ಭರತನಾಟ್ಯಂ ಇಂದ, ಅದು ತಲೆಯಲ್ಲಿ ಇಟ್ಕೊಂಡು ಜಾಯ್ನ್ ಆದ್ರೆ ದೇರ್ ಇಸ್ ನೋ ಲಿಮಿಟ್ಸ್. ಅಂಡ್ ಐ ಥಿಂಕ್ ಇಟ್ಸ್ ಜಸ್ಟ್ ಅನ್ ಆನ್ ಗೋಯಿಂಗ್ ಜರ್ನಿ. ಸೊ ಮೇನ್ ಥಿಂಗ್ ಆಲ್ಸೋ ಟು ಬಿ ಅವೇರ್ ಆಫ್ ಇಸ್ ಲೈಕ್ ಅದರಿಂದ ಓನ್ಲಿ ಬೆನಿಫಿಟ್ಸ್ ಇದೆ. ಲೈಕ್ ಭರತನಾಟ್ಯಂ ಇಂದ ದಿಸ್ ಓನ್ಲಿ ಬೆನಿಫಿಟ್ಸ್. ಯು ಫೀಲ್ ಅ ಲಾಟ್ ಮೋರ್ ಇನ್ ಕಂಟ್ರೋಲ್, ಮೈಂಡ್ ಕಂಟ್ರೋಲಿಗೆ ಸಿಗತ್ತೆ. ಅಂಡ್ ಈವನ್ ಲೈಕ್ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್ ಕೆಲ್ಸಕ್ಕೆ ಹೋಗುವಾಗ ಐ ಫೀಲ್ ಅ ಡಿಫ್ರೆನ್ಸ್ ಲೈಕ್ ಭರತನಾಟ್ಯಂ ಇಂದ. ನಾನು ಮಾರ್ನಿಂಗ್ ಟ್ರೈನ್ ಮಾಡಿ ಹೋದ್ಮೇಲೆ ಕೆಲ್ಸಕ್ಕೆ ಐ ಫೀಲ್ ಅ ಲಾಟ್ ಮೋರ್ ಪ್ರೊಡಕ್ಟಿವ್. ನಾನು ಏನಾದ್ರೂ ಮಾಡಿಲ್ಲ ಅಂದ್ರೆ ಕೆಲ್ಸಕ್ಕೆ ಹೋದ್ರೆ ಐ ಫೀಲ್ ವೆರಿ ಸ್ಲಾಬಿ. ಸೊ ಅದರಿಂದಾನೇ ಎಷ್ಟು ಡಿಫ್ರೆನ್ಸ್ ಗೊತ್ತಾಗೋಗುತ್ತೆ. ಅಂಡ್ ಐ ಥಿಂಕ್ ಫಾರ್ ಎನಿವನ್ ದಟ್ ವಾಂಟ್ಸ್ ಟು ಸ್ಟಾರ್ಟ್, ಫಸ್ಟ್ ಲೈಕ್ ಆ ಏಜ್ ಲಿಮಿಟ್ನೇ ತಲೆಯಿಂದ ತೆಗ್ಬಿಡಿ. ಐ ಥಿಂಕ್ ದೇರ್ ಇಸ್ ನೋ ಬೌಂಡ್ರೀಸ್ ಫಾರ್ ದ್ಯಾಟ್. And then second thing is ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕಂತಿದ್ರೆ it's very important that ಅವ್ರಿಗೂ ಚೂರ್ ಪ್ಯಾಷನ್ ಇದೆ, or they're aware of what Bharatanatyam is join ಆಗೋ ಮುಂಚೆ, because it's good to keep our roots with our family and our culture na push ಮಾಡೋದು through Bharatanatyam is really nice. So I think ಮಕ್ಕಳಿಗೆ it's nice to see them willingly wanting to learn that. So I think start ಇಂದಾನೆ ಚೂರು ಎಕ್ಸ್ಪೋಜರ್ ಸಿಕ್ಕಿದ್ರೆ ಅವ್ರಿಗೆ ಅವಾಗ ಕಲಿಬೇಕಂತ ಆಸೆ ಬಂದ್ರೆ ಇಟ್ ಮೇಕ್ಸ್ ಇಟ್ ವೆರಿ ಈಸಿ. ಸೊ ನೀವೇನೇ ಹೇಳ್ತಾ ಇದ್ದೀರಾ ಅಂದ್ರೆ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂದಂಗೆ, ಈಗ ಯಾರಿಗಾರು ಒಂದು ಅದನ್ನ ಇಷ್ಟ ಆದ ತಕ್ಷಣ ಅವ್ರೊಂದ್ ಸ್ವಲ್ಪ ದಿನ ಕೂತ್ಕೊಂಡು ಅದು ಪ್ರೊಸೆಸ್ ಮಾಡಿ ಅವ್ರು ಕಲ್ತ್ಕೊಂಡ್ರೆ, ಹಾಗೆ ಕಮಿಟ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ ಫಾರ್ ದೆಮ್ ಟು ಲರ್ನ್. ಅಂದ್ರೆ ಚಿಕ್ಕರಲ್ಲಿ ಬೇಗ ಕಲ್ತ್ಕೊಳ್ಳೋದು ಈಸಿಯಾಗೂ ಇರುತ್ತೆ. ಯಾಕಂದ್ರೆ ಇದು ತುಂಬಾ ಒಂದು ಆಲ್ಮೋಸ್ಟ್ 10-20 ವರ್ಷ ಆದ್ರೂ ನೀವು ಕಲಿತಾ ಇದ್ದೀರಾ ಅಂತಾನು ಹೇಳಿದ್ರಿ. ಆಕ್ಚುಲಿ ಅಲ್ವಾ, ಇಟ್ಸ್ ನೆವರ್ ಎಂಡಿಂಗ್. ಸೊ ಇನ್ನೊಂದು ಏನಂದ್ರೆ ಲೈಕ್ ನನ್ನ ಕ್ಲಾಸಲ್ಲೂ ಎಷ್ಟೊಂದ್ಸಲ ಅಪ್ಪ ಅಮ್ಮಂದ್ರೆ ಫೋನ್ ಮಾಡಿ ಕೇಳ್ತಾರೆ ಲೈಕ್ ನನ್ನ ಮಗಳನ್ನ ಸೇರಿಸ್ಬೇಕು, ಬಟ್ ಗೊತ್ತಿಲ್ಲ ಅವಳಿಗೆ ಇಷ್ಟನೋ ಇಲ್ವೋ ಅಂತ. ಸೊ ನಾನು ಹೇಳಿದೀನಿ ಲೈಕ್ ಈವನ್ ಅದ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅವರು ಕ್ಲಾಸಿಗೆ ಬರಕ್ ಹೇಳ್ತೀನಿ, ಕೂತ್ಕೊಂಡು ನೋಡ್ಲಿ, ಅಟ್ಲೀಸ್ಟ್ 2-3 ವೀಕ್ಸ್ ಕ್ಲಾಸ್ ಸ್ಟ್ರಕ್ಚರ್ ನ ನೋಡ್ಲಿ. ಅವ್ರಿಗೆ ಇಷ್ಟ ಆದ್ರೆ ದೆನ್ ಅವರಾಗೆ ಬಂದ್ ಡ್ಯಾನ್ಸ್ ಮಾಡ್ತಾರೆ. ಅಂಡ್ ಹಂಗೆ ಆಗಿದೆ. ಲೈಕ್ 2-3 ಹುಡುಗಿರು ಎಸ್ಪೆಷಲಿ ಅವರು ಕ್ಲಾಸ್ ನೋಡಿ ಓಕೆ ಮ್ಯಾಮ್ ನೋ ಐ ವಾಂಟ್ ಟು ಜಾಯಿನ್ ಅಂತ ಶುರು ಮಾಡಿದ್ದಾರೆ. ಸೊ ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಗೊತ್ತಾಗುತ್ತೆ. ಅವ್ರು ಬಂದು ಒಂದು ಕ್ಲಾಸ್ ನೆಲ್ಲ ಅವ್ರು ತಗೊಂಡ್ರೆ ಅಂದ್ರೆ ಅದೇನು ನಿಮ್ ಫೀಸ್ ಇರಲ್ಲ, ಸುಮ್ನೆ ಬಂದು ನೋಡ್ಬೋದು. ಅಟ್ಲೀಸ್ಟ್ ಕೂತ್ಕೊಂಡು ಹೇಗ್ ಮಾಡ್ತಾರೆ ಏನು ಅಂತ ಅವ್ರಿಗೆ ಇಷ್ಟ ಆದ್ರೆ ದೆನ್ ದೇ ಕ್ಯಾನ್ ಜಾಯಿನ್ ಆಸ್ ವೆಲ್. ಸೊ ಅದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೂ ಹೇಳ್ಬೋದು. ಸೊ ಲೈಕ್ ನೀವು ಮುಂಚೆನೆ ಕಮಿಟ್ ಆಗಕ್ಕೆ ಮುಂಚೆ ಬಂದ್ಬಿಟ್ಟು ಮಕ್ಳುಗಳು ಈಗ ಜಾಯಿನ್ ಆಗಕ್ಕೆ ಇಷ್ಟ ಇರುತ್ತೆ ಅಥವಾ ಕೆಲವ್ರಿಗೆ ಏನು ಇಂಟ್ರೆಸ್ಟ್ ಇರಲ್ಲ, ಅವ್ರನ್ನು ಅಪ್ಪ ಅಮ್ಮ ಎಲ್ಲ ಕರ್ಕೊಂಡ್ ಬಂದ್ರೆ ಅಟ್ಲೀಸ್ಟ್ ನೋಡ್ತಾರೆ ಮಕ್ಳು ಹೇಗಿದೆ, ನನ್ಗಿದು ಇಂಟ್ರೆಸ್ಟ್ ಅಂದ್ರೆ ಎಲ್ಲರಿಗೂ ಒಂದೊಂದು ಇಂಟ್ರೆಸ್ಟ್ ಅಂತ ಇರುತ್ತೆ. ಕೆಲವ್ರಿಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್, ಕೆಲವ್ರಿಗೆ ಡ್ಯಾನ್ಸ್ ಅಲ್ಲೇ ಡಿಫ್ರೆಂಟ್ ಫಾರ್ಮ್ಸ್ ಆ ತರ ಡಿಫ್ರೆಂಟ್ ಡ್ಯಾನ್ಸಸ್ ಕಲಿಬೇಕು ಅಂತ ಆಸೆ ಇರುತ್ತೆ. ಸೊ ಅದ್ ನೋಡಿ ಅವ್ರಿಗೆಲ್ಲ ಇಷ್ಟ ಆದ್ರೆ ಅವಾಗ ಬೇಕಾದ್ರೆ ಜಾಯಿನ್. ಅಂಡ್ ಈವನ್ ಎಕ್ಸ್ಪೋಜರ್ಗೆ ಇವಾಗ ಎವ್ರಿಥಿಂಗ್ ಲೈಕ್ ಯೂಟ್ಯೂಬ್ ಅಲ್ಲಿ ಇದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಾ ಕಡೆ ವಿಡಿಯೋಸ್ ನೋಡ್ಬೋದು ಇವಾಗ.
ಆರ್ಟ್ ಫಾರ್ಮ್ ಎಕ್ಸ್ಪೋಜರ್ಗೆ ಲಿಮಿಟ್ ಇಲ್ಲ ಇವಾಗ. ಹೌದು ಹೌದು. ಸೊ ನಮ್ಮ ಒಂದು ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ, ಇವ್ರಿಗೆ ತುಂಬಾ ಇಷ್ಟವಾದ ಸಾಂಗು ಸಾನಿಧ್ಯ ಅವ್ರು ಹೇಳ್ತಿದ್ರು ಅವ್ರಿಗೆ ಈ ಮಿಲನ ಮೂವಿದು ಅಂತೂ ಇಂತು ಸಾಂಗು. ಸೊ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಹಾಡನ್ನ ಕೇಳೋಣ. ನಮ್ಮ ಒಂದು ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಹೊಸ ಫೇಸ್ಬುಕ್ ಪೇಜ್ ಅಲ್ಲಿ ನೀವು ಹೋದ್ರೆ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ಅದರ ಒಂದು ನಿರಂತರ ಅಪ್ಡೇಟ್ಸು, ಈ ವಿಡಿಯೋಸು, ಈ ಅಪ್ಕಮಿಂಗ್ ಇವೆಂಟ್ಸ್ ಬಗ್ಗೆ ಎಲ್ಲ ಕೂಡ ನೀವು ತಿಳ್ಕೊಬಹುದು. ಫ್ರೆಂಡ್ಸ್, ನಮ್ಮ ಸಂದರ್ಶನ ಸಾನಿಧ್ಯ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಇನ್ನೇನು ನಮಗೆ ಕೆಲವೇ ನಿಮಿಷ ಇದೆ, ಒಂದು 5-6 ನಿಮಿಷ ಇದೆ ಅಷ್ಟೇ. ಸಾನಿಧ್ಯ ಅವರು ಹೇಳ್ತಿದ್ರು, ಅವರು ಎವ್ರಿ ವಾರ ಅಂದ್ರೆ ವೆನ್ಸ್ಡೇಸ್ ಬುಧವಾರ ಸಂಜೆ ಈ ಮಕ್ಕಳು 5-6 ವರ್ಷ ಮೇಲ್ಪಟ್ಟ ಮಕ್ಕಳುಗಳಿಗೆ ಭರತನಾಟ್ಯ ಕ್ಲಾಸ್ ಎಲ್ಲ ತಗೊಳ್ತೀವಿ ಅಂತ ಹೇಳಿದ್ರು. ಸೊ ಬನ್ನಿ, ಅವರ ಒಂದು ಶೈವಿ ಭರತನಾಟ್ಯ ಸ್ಕೂಲ್ ಒಂದು ಸ್ಟ್ರಕ್ಚರ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಇವಾಗ ಬರ್ತಿರೋ ಮಕ್ಕಳೆಲ್ಲ ಬಿಗಿನರ್ಸ್ ಅಂಡ್ 2 years ಇಂದ ಇದ್ದಾರೆ ಮೋಸ್ಟ್ಲಿ, ಅದೇ 2022 ಇಂದ. ಅಂಡ್ ಸ್ಟ್ರಕ್ಚರ್ ಕ್ಲಾಸ್ಗೆ ಅದೇ ಮುಂಚೆ ಹೇಳ್ತಾ ಇದ್ದೆ, 1 hour ಸಾಕಾಗಲ್ಲ. ಅದು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತಾ ಇಟ್ಸ್ ವೆರಿ ಕ್ಯೂಟ್. ಅಂಡ್ ನಂಗೇನ್ ಒಂಥರ ಫುಲ್ಫಿಲಿಂಗ್ ಅಂಡ್ ರಿವಾರ್ಡಿಂಗ್ ಫೀಲಿಂಗ್ ಅಂದ್ರೆ, ಕ್ಲಾಸಿಗೆ ಬರ್ತಾರಲ್ಲ ಸ್ಟಾರ್ಟ್ ಆಗೋ ಮುಂಚೆ ಬಂದ ತಕ್ಷಣ, ಮಿಸ್ ನಾನು ಪ್ರಾಕ್ಟೀಸ್ ಮಾಡಿದೆ, ನಾನು ಡ್ಯಾನ್ಸ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಪ್ರಾಕ್ಟೀಸ್ ಮಾಡಿದೀನಿ ಅಂತ ಹೇಳ್ತಾರೆ. ಸೊ ದಟ್ಸ್ ನೈಸ್. ಅಂಡ್ ನಾನ್ ಫೋರ್ಸ್ಫುಲಿ ಅವ್ರು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ಬೇಕಾಗಿಲ್ವಲ್ಲ, ಸೊ ಅದೇ ಸಚ್ ಅ ಗುಡ್ ಫೀಲಿಂಗ್. ಅಂಡ್ ಕ್ಲಾಸ್ ಸ್ಟ್ರಕ್ಚರ್ ಯೂಶ್ವಲಿ ಹೆಂಗೆ ಅಂದ್ರೆ, ಕ್ಲಾಸ್ ಬಂದು ಅದೇ ಶುರು ಮಾಡಿ ವಾರ್ಮ್ ಅಪ್, ಸ್ಟ್ರೆಚಿಂಗ್ ಸೂಪರ್ ಇಂಪಾರ್ಟೆಂಟ್ ಬಿಕಾಸ್ ಬಿಗಿನರ್ಸ್ ಅಲ್ವಾ. ನಾನು ಅದಕ್ಕೆ a lot of time I spend with warming up and stretching, just so every part of the body is flexed and warm. Dance ಮಾಡೋ ಮುಂಚೆ ಯಾವಾಗಲೂ ಯಾವುದೇ ಒಂದು ಎಕ್ಸರ್ಸೈಸ್ ಮಾಡಿದ್ರೆ ವಾರ್ಮ್ ಅಪ್ ಅಂತ ಅದಕ್ಕೆ ಮಾಡಿಸ್ತಾರೆ. ಸಡನ್ ಆಗಿ ಗಾಡಿ ಸ್ಟಾರ್ಟ್ ಮಾಡೋ ತರ. ಅಂಡ್ ಅದಕ್ಕೆ ಕ್ಲಾಸ್ ಟೈಮಿಂಗು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಆ 1 hour ಅಲ್ಲಿ ನಾವು ಹೆಂಗೆ ಅದನ್ನ ಕ್ಯೂರೇಟ್ ಮಾಡಿ ಸ್ಟ್ರಕ್ಚರ್ ಮಾಡ್ತೀವೋ ಅದು ಇಂಪಾರ್ಟೆಂಟ್. ರಶ್ ಮಾಡಿ ಹೇಳ್ಕೊಡಕ್ ಆಗಲ್ಲ ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರ ಬಾಡಿನ ಚೆನ್ನಾಗೆ ಲೈಕ್ ದೇ ವರ್ಕಿಂಗ್ ಟುವರ್ಡ್ಸ್ ಬೀಂಗ್ ಫ್ಲೆಕ್ಸಿಬಲ್ ಅಲ್ವಾ. ದ ಮೇನ್ ಗೋಲ್ ಇಸ್ ಡ್ಯಾನ್ಸ್ ಕಲಿತಾ ಇದಾರೆ, ಬಟ್ ದೇ ಅಸ್ಪೈರಿಂಗ್ ಡ್ಯಾನ್ಸಸ್. ಸೊ ದಟ್ ಇಸ್ ವೈ ಆ ಪಾರ್ಟ್ ತುಂಬಾ ಇಂಪಾರ್ಟೆಂಟು. ಸೊ ಸ್ಟ್ರೆಚಿಂಗ್ ವಾರ್ಮ್ ಅಪ್ಸ್ ನ ತುಂಬಾ ಫೋಕಸ್ ಮಾಡ್ತೀವಿ, ಅದ್ರ ಜೊತೆ ಯೋಗಾನು. ಸೊ ಅದೇ ನಾನು ಯೋಗ, ಡ್ಯಾನ್ಸ್ ಯೋಗ ಹೇಳ್ಕೊಡ್ತೀನಿ ಮಕ್ಕಳಿಗೆ ಜಾಸ್ತಿ. ಡ್ಯಾನ್ಸಿಗೆ ಯಾವ ತರ ಯೋಗ ಬೆನಿಫಿಟ್ ಆಗುತ್ತೆ, ಐ ಮೀನ್ ನಿಜ ಹೇಳ್ಬೇಕಂದ್ರೆ ಎವ್ರಿ ಟೈಪ್ ಆಫ್ ಯೋಗ ಡ್ಯಾನ್ಸಿಗೆ ಹೆಲ್ಪ್ಫುಲ್. ಸೊ ಆ ತರ ಸ್ಪೆಸಿಫಿಕ್ ಆಗಿ ಏನಿಲ್ಲ, ಬಟ್ ಇವಾಗ ಬಿಗಿನರ್ಸ್ ಯಾವ ತರ ಅಡಗೂಸ್ ಕಲಿತಾ ಇದಾರೋ, ಅಡಗೂಸ್ ಅಂದ್ರೆ ಡಿಫ್ರೆಂಟ್ ಸ್ಟೆಪ್ಸ್, ಅದಕ್ಕೆ ಯಾವ ಯೋಗ ಪೋಸ್ ಹೆಲ್ಪ್ ಆಗುತ್ತೋ ಅದನ್ನ ಹೇಳ್ಕೊಡ್ತೀನಿ. ಅಂಡ್ ನಂಗೆ ಆ ಫೌಂಡೇಶನ್ ಬಿದ್ದಿದ್ ಸ್ನೇಹ ಅಕ್ಕ ಇಂದ, ಅವರು ಫೇಮಸ್ ಡ್ಯಾನ್ಸರ್ ಇಂಡಿಯಾಲಿ. ಸೊ ಅವ್ರ ಜೊತೆ ನಾನು ಯೋಗ ಟ್ರೈನಿಂಗ್ ಮಾಡಿ ಹೇಳ್ಕೊಡೋದು ಇಲ್ಲುವೆ. ಸೊ ಬೇಸಿಕ್ಲಿ ಯೋಗ ಆದ್ಮೇಲೆ ದೆನ್ ಅಡವೂಸ್ ಶುರು ಮಾಡೋದು. ಅಡವೂಸ್ ಏನಂದ್ರೆ ದೇ ಸ್ಟೆಪ್ಸ್ ಭರತನಾಟ್ಯಂನಲ್ಲಿ ಒಂದಷ್ಟು ಡಿಫ್ರೆಂಟ್ ಅಡವು ಸ್ಟೆಪ್ಸ್ ಇದೆ. ಅಂಡ್ ಬಿಗಿನರ್ಸ್ ಅಂಡ್ ದ ಮೋರ್ ಯು ಲರ್ನ್ ದ ಹಾರ್ಡರ್ ಇಟ್ ಗೆಟ್ಸ್, ಆ ತರ ಪ್ರೋಗ್ರೆಷನ್. ಸೊ ಅಡವೂಸ್ ಮಾಡಿ ಅಂಡ್ ದೆನ್ ಏನಾದ್ರೂ ಯಾವಾಗ್ಲೂ ಚಾಲೆಂಜ್ ಇಡ್ತೀನಿ. ಸೊ ಎಂಡ್ ಅಲ್ಲಿ ಏನಾದ್ರೂ ಚಾಲೆಂಜ್ ಇರತ್ತೆ ಅಂಡ್ ಅದಕ್ಕೆ ಕಾಯ್ತಾ ಇರ್ತಾರೆ. ಸೊ ಅದು ಒಂಥರ ರಿವಾರ್ಡಿಂಗ್. ಲೈಕ್ ಒಂದ್ಸಲ ಅರಮಂಡಿ ಚಾಲೆಂಜ್ ಇಡ್ತೀನಿ, ಯಾರಿಗೆ ಎಷ್ಟು ನಿಮಿಷ ನಿಂತ್ಕೊಳಕ್ ಆಗುತ್ತೆ ಅರಮಂಡಿಲಿ, ಆ ತರ. ಆ ಒಂದು ಪೋಸ್ ಅಲ್ಲಿ ಸ್ವಲ್ಪ ಟೈಮರ್ ಹಾಕಿ, ಅಥವಾ ಒಂದೊಂದ್ಸಲ ಹಸ್ತಾಜು ಶುರು ಮಾಡಿದೀನಲ್ಲ ಅದ್ರಲ್ಲಿ ಏನಾದ್ರೂ 1 line ಸ್ಟೋರಿ ಹೇಳತ್ತಾರ. ಸೊ ಆ ತರ ಮಾಡ್ತೀನಿ. ಅಂಡ್ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ಬಿಕಾಸ್ ಕ್ಲಾಸಿಗೆ ಬರ್ತಾರೆ, ಅವ್ರಿಗೂ ದೇ ನೀಡ್ ಟು ಲರ್ನ್ ಅಂಡ್ ದೆನ್ ಅವ್ರ ಮೈಂಡು ಒಂಥರ ನೀಡ್ಸ್ ಟು ರನ್ ಡಿಫ್ರೆಂಟ್ಲಿ. ಅಂಡ್ ದಟ್ಸ್ ಯೂಶ್ವಲಿ ಅದು ಆದ ತಕ್ಷಣ ಕ್ಲಾಸ್ ಮುಗ್ದೇ ಹೋಗುತ್ತೆ. ಸೊ ಅಷ್ಟು ಬೇಗ ಹೊಟ್ಟೋಗುತ್ತೆ. 1 hour ತಗೊಳ್ತೀವಿ. ಸೊ ಒಂಥರ ಮಕ್ಕಳುಗಳಿಗೆ ಎಂಗೇಜ್ ಮಾಡಿರ್ಬೇಕು. ಆಕ್ಚುಲಿ ಅವ್ರಿಗೆ ಯಾವಾಗ್ಲೂ ಅವ್ರಿಗೆ ಮೋಟಿವೇಶನ್ ಬರ್ಬೇಕಂತ ಆಸೆ ಆಗ್ಬೇಕು. ನಂಗೆ ಯಾವಾಗ ಲೈಕ್ ಇನ್ ಯಾವ್ದಾದ್ರು ಪೇರೆಂಟ್ಸ್ ನ ಅಥವಾ ಇನ್ನೆಲ್ಲಾದ್ರೂ ಹೋಗುವಾಗ ನಾನು ಕೇಳಿದ್ರೆ ಲೈಕ್
ಓ ಇವ್ರ ಹತ್ರ ಮಾತಾಡ್ತಾ ಇದ್ದೆ, ಅವಳಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಮನೆಯಲ್ಲಿ, ಅವಳ ಕ್ಲಾಸಿಗೆ ಬರಕ್ ಇಷ್ಟ ಅಂತ ಕೇಳಿಸ್ಕೊಂಡ್ರೆ ನಂಗೆ ಒಂಥರ ಖುಷಿ. ಐ ನೋ ಐವ್ ಡನ್ ಮೈ ಜಾಬ್. ಹೌದು ಹೌದು, ವೆರಿ. ಯಾಕಂದ್ರೆ ನಂಗೂ ಜ್ಞಾಪಕ ಇದೆ, ನಾನು ಭರತನಾಟ್ಯಂ ಸೇರಿದಾಗ ನಮ್ಮಮ್ಮ ಮನೇಲಿ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಟೀಚರ್ ಕಂಪ್ಲೇಂಟ್ ಮಾಡ್ತಾರೆ, ಮನೇಲಿ ಏನು ಪ್ರಾಕ್ಟೀಸ್ ಮಾಡಲ್ಲ, ಇಡೀದಲ್ಲಿ ಮಾಡ್ತೀಯ ನೀನು ಅಂತ. ಒಂದ್ ದಿನಕ್ಕೆ ಭಯನೇ ಇರುತ್ತೆ ಟೀಚರ್ ಕೇಳ್ತಾರೆ, ಯಾಕಂದ್ರೆ ಈ ಸ್ಟೆಪ್ ಲಾಸ್ಟ್ ವಾರ ಹೇಳ್ಕೊಟ್ಟಿದ್ದು ಈ ಸ್ಟೆಪ್ ಮಾಡಿ ಅಂತ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಗೊತ್ತಾಗೋಗುತ್ತೆ. ಸೊ ನೈಸ್. ಸೊ ಬನ್ನಿ, ನಮ್ಮ ಒಂದು ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ. ಸೊ ನೀವು ನಮ್ಮ ಒಂದು ಶ್ರೋತೃಗಳಿಗೆ ಏನಾದ್ರೂ ಒಂದು ಮೆಸೇಜ್ ಕೊಡ್ಬೇಕು ಅಂತ ಅಂದ್ರೆ, ಇದು ಒಂದು ಒಳ್ಳೆಯ ನಿಮ್ಗೆ ಸದುಪಯೋಗ ಅಂತ ಹೇಳ್ಬೋದು, ಏನಾದ್ರು ನಿಮ್ದು ಅಡ್ವೈಸ್ ಮೆಸೇಜ್ ಏನಾದ್ರು ಹೇಳೋದ? ಅಡ್ವೈಸ್ ಮೆಸೇಜ್ ಅಂದ್ರೆ ಲೈಕ್ ಐ ಥಿಂಕ್ ಏನಾದ್ರೂ ಆರ್ಟ್ ಫಾರ್ಮ್ ಮಾಡ್ಬೇಕಂತ ಯೋಚನೆ ಇದ್ರೆ ಡೆಫಿನೆಟ್ಲಿ ಡೂ ಇಟ್. ಸೆಕೆಂಡ್ ಗೆಸ್ ಮಾಡಬೇಡಿ. ಪ್ರೊಫೆಷನಲ್ ಆಗಿರ್ಬೇಕಂತ ಇಟ್ಸ್ ಅ ಮಿತ್. ಲೈಕ್ ಎಂಜಾಯ್ ಮಾಡ್ಕೊಂಡಿರ್ಬೇಕು. ಯು ಶುಡ್ ಬಿ ಪ್ಯಾಷನೇಟ್ ಅಬೌಟ್ ಇಟ್ ಅಷ್ಟೇ. ಯು ಶುಡ್ ಲವ್ ವಾಟ್ ಯು ಡೂ. ಎಕ್ಸಾಕ್ಟ್ಲಿ. ಎವ್ರಿಥಿಂಗ್ ಎಲ್ಸ್ ವಿಲ್ ಫಾಲೋ. ಲೈಕ್ ಈವನ್ ಡ್ಯಾನ್ಸ್, ನಾವು ಎಷ್ಟು ಡ್ಯಾನ್ಸ್ ಮಾಡ್ತೀವಿ, ದ ಜರ್ನಿ ಇಸ್ ಇಂಪಾರ್ಟೆಂಟ್ ಅಂಡ್ ದ ರಿಸಲ್ಟ್ ಇಸ್ ಜಸ್ಟ್ ದ ಪರ್ಫಾರ್ಮೆನ್ಸ್. ಅದಕ್ಕೋಸ್ಕರ ಅಂತ ನಾವು ಟ್ರೈನಿಂಗ್ ಮಾಡ್ತೀವಿ, ನಾವು ಕಲಿತೀವಿ ಅಂತ ಇಲ್ಲ. ಇಟ್ಸ್ ಜಸ್ಟ್ ದ ಚೆರಿ ಆನ್ ದ ಕೇಕ್ ಅಷ್ಟೇ. ಸೊ ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಏನಾದ್ರೂ ಒಂದು ಐ ಥಿಂಕ್ fitness or any sort of exercise is important for someone. So Bharatanatyam alla, like it could be yoga, it could be going to the gym, something like that. I think earlier you start, the better for you. That's one piece of advice. And then for me, ನಾನು ಏನಾದರೂ ಶೇರ್ ಮಾಡ್ಕೋಬೇಕಂದ್ರೆ, ಲೈಕ್ ಜಾಸ್ತಿ ಇದ್ರ ಬಗ್ಗೆ ಮಾತಾಡಿಲ್ಲ, ಬಟ್ ನನ್ನ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಈ ಹೋಲ್ ಪ್ರೋಸೆಸ್ ಅಲ್ಲಿ ಅಂದ್ರೆ ನಮ್ಮಮ್ಮ. ಸೊ ಲೈಕ್ ಸ್ಟಾರ್ಟ್ ಇಂದ ಅವರೇ ಶುರು ಮಾಡಿಸಿದ್ ನಂಗೆ ಡ್ಯಾನ್ಸು. ಎವ್ರಿ ಪ್ರೋಗ್ರಾಮಿಗೆ ಬಂದಿದ್ದಾರೆ, ಯಾವುದು ಮಿಸ್ ಮಾಡಿಲ್ಲ ಅವರು. ನನ್ನ ಅರಂಗೇಟ್ರಂ ಟೈಮ್, ಸಲಂಗಾಯ ಪೂಜೆ ಟೈಮ್, ಎವ್ರಿ ಟೈಮ್ ಶಿ ಇಸ್ ಬಿನ್ ಸಪೋರ್ಟಿವ್. ಸೊ ನಮ್ಮಮ್ಮ ನನ್ನ ಜೊತೆ ಇರ್ಲಿಲ್ಲ ಅಂದ್ರೆ ದಿಸ್ ಜರ್ನಿ ವುಡ್ ಬಿನ್ ಅ ಲಾಟ್ ಮೋರ್ ಹಾರ್ಡ್. So everything I do, she is my backbone, best friend, everything. So anything I do, ನಾನು ಯಾವಾಗಲೂ ನಮ್ಮ ಅಮ್ಮನ ಕೇಳೇ ಮಾಡೋದು. So she's I'm lucky in that sense. And I think having a support system is very important. ಎಲ್ಲರಿಗೂ ಒಂದು ಬ್ಯಾಕ್ ಸಪೋರ್ಟ್ ಅನ್ನೋದು ಇರಲೇಬೇಕು, ಇಲ್ಲಾಂದ್ರೆ ಸಾಧನೆ ಮಾಡಕ್ ಆಗೋದಿಲ್ಲ ಅಂತ ನಾನು ಯಾವಾಗಲೂ ಪ್ರತಿ ಸಲ ಹೇಳ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಈ ಒಂದು ನಮ್ಮ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸಾನಿಧ್ಯ ಅವರು ನಮ್ಮ ಅಪ್ಪು ರೇಡಿಯೋಗೆ ಬಂದಿದ್ದು ತುಂಬಾ ಖುಷಿ ಆಯ್ತು, ತುಂಬಾ ಥ್ಯಾಂಕ್ಸ್ ಬಂದಿದ್ದು. ಸೊ ಅವ್ರು ಹೇಳ್ದಂಗೆ 20 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಒಂದು ಶೈವಿ ಡ್ಯಾನ್ಸ್ ಸ್ಕೂಲ್ ಅಂತ ಕೂಡ ಓಪನ್ ಮಾಡಿದ್ದಾರೆ. ಸೊ ದಯವಿಟ್ಟು ನೀವೇನಾದ್ರು ಸೇರ್ಕೋಬೇಕು ಅಂತ ಹೇಳಿದ್ರೆ ಅವ್ರದೇ ಒಂದು ಶೈವಿ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತ ಒಂದು FB ಪೇಜ್ ಇದೆ, SHAIVEE. ಆಮೇಲೆ ಹಾಗೆ ನೀವೊಂದು ಇಮೇಲ್ ಮಾಡ್ಬೋದು ಅವ್ರಿಗೆ, kumarsanidya@gmail.com ಅಂತ. ಸೊ ಎಲ್ಲ ಒಂದು ಇನ್ಫಾರ್ಮೇಶನ್ ಕೂಡ ನಮ್ಮ ಒಂದು ಅಪ್ಪು ರೇಡಿಯೋ ಪೇಜ್ ಅಲ್ಲಿ ಕೂಡ ಹಾಕ್ತೀವಿ. ಸೊ ಮತ್ತೆ ಭಾನುವಾರ ನೆಕ್ಸ್ಟ್ ವಾರ ಇನ್ನೊಂದು ಮುಖ್ಯ ಅತಿಥಿಯವರ ಜೊತೆ ಬರ್ತೀವಿ. ಸೊ 3 to 4 PM ಮರಿದೆ ಅಪ್ಪು ರೇಡಿಯೋನ ನೀವು ಫಾಲೋ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.